ಹೇ ನಮೋದ ಕಂದನಾದ ಕರ್ಣವೀರನೇ, ನಾಳೆ ಸಾಕ್ಷಾತ್ ದೇವಾದಿ ದೇವರು ನಿನ್ನ ಹತ್ತಿರ ಬಂದು ಕವಚ ಕುಂಡಲ್ ಬೇಡ್ತಾರೆ. ಆದರೂ ಕವಚ ಕುಂಡಲ್ ಅಂದರೆ ನಿನ್ನ ಬಹಾದುರು ಇರುವುದು. ಕವಚ ಕುಂಡಲ್ ಇರುವುದು ನಿನ್ನನ್ನು ಸಾವು ಎಂದಿಗೆ ಬರಲಾರದು. ಅದಕ್ಕಾಗಿ ಕವಚ ಕುಂಡಲವನ್ನು ಯಾವ ಕಾಲಕ್ಕೆ ಕೊಡಬೇಡ ಎಂದು ಕಂದ ವೀರ ಕರ್ಣವೀರನೇ. ಹೇಳದ ಪ್ರೇಮದ ತಾತನಾದ ಸೂರ್ಯನಾರಾಯಣನೇ, ಮೂರ್ತಿಲೋಕದ ಮನುಷ್ಯವಾದ ಸುಖಕ್ಕಾಗಿ ದೇವರ ಭಕ್ತಿಯನ್ನು ಮಾಡಿ ಭಿಕ್ಷಾ ಬೇಡಿದರೆ ಅದನ್ನು ಕೊಡಲಾರದೆ ಹೋದವರು ಸ್ವತಃ ಸ್ವರ್ಗವನ್ನು ಬಿಟ್ಟು ಮೂರ್ತಿಲೋಕದಲ್ಲಿ ಶೂರಕ್ಕನ ಹತ್ತಿರ ಬಂದು ಎರಡು ಕೈಯನ್ನು ಜೋಡಿಸಿ ವಿನಯದಿಂದ ಕವಚ ಕುಂಡಲದ ಭಿಕ್ಷಾ ಬೇಡಿದರೆ ನಾನು ಇಲ್ಲನಲಾರೆ. ಎಲೈಯನ ತಂದೆಯಾದ ಸೂರ್ಯನಾರಾಯಣನೇ, ನಿನ್ನ ಕಂದನ ಹತ್ರ ಸಾಕ್ಷಾತ್ ದೇವಾದಿ ದೇವರು ಭಿಕ್ಷೆ ಬೇಡ್ತಾ ಬಂದರೆ ನಿನಗೆ ಸಂತೋಷ ಇಲ್ಲವೇ ತಾತ? ನಿನ್ನ ಕಂದನ ಚಿಂತೆಯನ್ನು ಬಿಟ್ಟು ಅರಮನೆಯ ಆಕಾಶ ಮಂಡಲಕ್ಕೆ ಹೋಗುವಂತವನಾಗು ಎನ್ನ ತಂದೆಯಾದ ಸೂರ್ಯನಾರಾಯಣನೇ.
ವಿಶ್ರಾಂತಿ ಸ್ವಹ ಜಯ ಜಯ ವಿಶ್ರಾಂತಿ ಸ್ವಹ. ಹೇ ದಾನಸೂರ ಕರ್ಣವೀರನೇ, ನಿನ್ನ ದಾರಿಯಲ್ಲಿ ಭಿಕ್ಷುಕಾಗಿ ಬಂದಿರುವ ನಿನ್ನ ದಾರಿಯಲ್ಲಿ ಭಿಕ್ಷುಕಾಗಿ ಬಂದಿರುವ ಅತಿಥಿ ದಾನ ತೊಳೆದ ವಿನಾ ಕಾಲ ಕೈಲಿ ಹೋಗಿಲ್ಲರೆಂದು ನಿನ್ನ ಧ್ಯಾನದ ಖ್ಯಾತಿಯನ್ನು ಕೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ದಾನಸೂರ ಕರ್ಣವೀರನೇ, ಎಲೈ ವಿದ್ಯಾಧರ ಮಾಡುವ ಶ್ರೇಷ್ಠ ಬ್ರಾಹ್ಮಣನೇ, ಈ ದಾನ ಶೂರ ಕರ್ಣ ಬಾಗಿಲಲ್ಲಿ ಭಿಕ್ಷೆಗಾಗಿ ಬಂದಿರುವ ಮನುಷ್ಯರು ಕಾಲ ಕೈದ ಯಾವ ಕಾಲಕ್ಕೂ ಹೋಗಲಾರೆ. ಹೇಳು ಹೇಳು ಬ್ರಾಹ್ಮಣ ಮನುಜನೇ, ನೀನು ನನ್ನ ಪೌರುಷ ಮತ್ತು ಶೌರ್ಯವನ್ನು ಬಿಟ್ಟು ಭೂದಾನ ಗೋದಾನ ವಸ್ತ್ರದಾನ ಏನು ಬೇಡ್ತಿ ಬೇಕಾದ ಬೇಡವಂತವ್ ನಾನು ಕೇಳಿದ್ಯಾ ಬ್ರಾಹ್ಮಣ ಮನುಜನೇ? ಹೇ ದಾನಸೂರ ಕರ್ಣವೀರನೇ, ನಾನು ಬೇಡುತ್ತಿರುವ ಭಿಕ್ಷೆ ಅಂದರೆ ಸಾಮಾನ್ಯನಲ್ಲ. ನನ್ನ ಭಿಕ್ಷೆ ಅಂದರೆ ಮಹಾಭಯಂಕರ ನಿನ್ನ ಮರಣದಂತೆ ಆಗಿರುವುದು. ಅದಕ್ಕಾಗಿ ಧ್ಯಾನ ಮಾಡೋ ಒಳಗೆ ಆಚಾರ ಮಾಡಿ ವಿಚಾರ ಮಾಡುವಂತೆ ನಾವು ದಾನಸೂರ ಕರ್ಣವೀರನೇ. ಎಲಯ್ಯನ ತಂದೆಯಾದ ಸೂರ್ಯ ನಾರಾಯಣನೇ, ನೀನು ಹೇಳಿದ ರೀತಿಯಿಂದ ನನ್ನ ದಾನಕ್ಕಾಗಿ ಬಂದಿರುವ ಈ ಮನುಷ್ಯರು ಸಾಮಾನ್ಯನಲ್ಲ. ಎಲೈ ಬ್ರಾಹ್ಮಣ ಮನುಜನೇ, ನಿಂದು ಯಾವುದೇ ಭಿಕ್ಷೆ ಅದು ಎನ್ನ ತಂದೆಯಾದ ಸೂರ್ಯ ನಾರಾಯಣ ಸಾಕ್ಷಿಯಾಗಿ ವಚನ ಕೊಡ್ತಾನು, ವಚನ ತೋಳುವಂತವರಾಗು. ಹೇ ದಾನಸೂರ ಕರ್ಣವೀರನೇ, ನಾನು ಬೇಡುತ್ತಿರುವ ಹೇ ದಾನಸೂರ ಕರ್ಣವೀರನೇ, ನನ್ನ ಭಿಕ್ಷೆ ಅಂದರೆ ನಿನ್ನ ಮೈಯ ಮೇಲೆ ಇರುವ ಚಮಚಮನೆ ಮತ್ತು ಜಗ ಜಗ ಸೊಗಸುವ ಕವಚು ಮತ್ತು ಕಿವಿಯಲ್ಲಿ ಇರುವ ಸೂರ್ಯಬಿಂಬದಂತೆ ಸ್ವಯಂ ಪ್ರಕಾಶಿತವಾದ ಕರ್ಣ ಕುಂಡಲ ಬೇಕು. ಕೇಳಿದ ದಾನಸೂರ ಕರ್ಣವೀರನೇ? ಎಲೈ ವರ ಬೇಡಿದ ಬ್ರಾಹ್ಮಣ ಮನುಜನೇ, ನೀನು ಬೇಡಿದ ರೀತಿಯಿಂದ ಕವಚ ಕುಂಡಲ ಟರ್ರನೆ ಹರಿದು ಕೊಡ್ತಾನೆ ತೋಳುವಂತವ್ ನಾವು. ಎಲೈ ಬ್ರಾಹ್ಮಣ ಮನುಜನೇ, ಈ ಕವಚ ಕುಂಡಲ ಅಂದ್ರೆ ಬಹದ್ದೂರ್ ಕರ್ಣನ ಜೀವನವದು. ಇನ್ನು ಮೇಲೆ ಉಳಿಯುವುದು ಸಾಮಾನ್ಯ ವೀರನಂತೆ ಕೇವಲ ಅಸ್ಥಿ ಪಂಚರ ಕರ್ಣ. ಎಲೈ ಬ್ರಾಹ್ಮಣ ಮನುಜನೇ, ನೀನು ಸಾಮಾನ್ಯ ಬ್ರಾಹ್ಮಣನಲ್ಲ. ಈ ದಾನ ಶೂರ ಕರ್ಣ ತನ್ನ ಜೀವನದಲ್ಲಿ ಸ್ವಲ್ಪ ಆದ್ರೂ ಪುಣ್ಯ ಕರ್ಮ ಮಾಡಿದರೆ ನಿಮ್ಮ ನಿದ್ರೂಪ ತೋರಿಸುವಂತವರಾದರೆ ಈ ಬ್ರಾಹ್ಮಣರೇ. ಹೇ ಬ್ರಾಹ್ಮಣ ಕುಮಾರನೇ, ನಿನ್ನಂತ ದಾನಸೂರ ಮನುಷ್ಯರು ಈ ಭೂಮಿ ಮೇಲೆ ಯಾವ ಕಾಲಕ್ಕೆ ಹುಟ್ಟಲಾರದೆಂದು ನಿನ್ನನ್ನು ಏನು ಬೇಡುತ್ತಿ ಬೇಡವಂತ ನಾನು ಕೊಡ್ತೀನಿ. ಕೇಳಿದ್ಯಾ ದಾನಸೂರ ಕರ್ಣವೀರನೇ? ಎಲೈ ಶ್ರೀಕೃಷ್ಣ ಪರಮಾತ್ಮನೇ, ನಿನ್ನ ದೇವರ ಹತ್ತಿರ ಸಮುದ್ರದಿಂದ ಅದೆಷ್ಟು ಉದಾಹರಣೆಗಳು ಇದ್ದರು ತನ್ನ ಭಕ್ತಾದ ಅರ್ಜುನ ಸಲುವಾಗಿ ಕನ್ನಡ ಬಳಿ ಬಂದು ಎರಡು ಕೈಯನ್ನು ಜೋಡಿಸಿ ವಿನಯದಿಂದ ಕವಚ ಕುಂಡಲದ ಭಿಕ್ಷಾ ಬೇಡ್ತಿದ್ದಿಲ್ಲ. ಅದಕ್ಕಾಗಿ ಸುಮ್ಮನೆ ಕೊಟ್ಟಿದ ಭಿಕ್ಷಾವನ್ನು ಪಡೆದುಕೊಂಡು ಹೋಗುವಂತವರಾಗು ಶ್ರೀಕೃಷ್ಣ ಪರಮಾತ್ಮನೇ. ಎಲೈ ಶ್ರೀಕೃಷ್ಣ ಪರಮಾತ್ಮನೇ, ನಿನ್ನ ಈ ಬಹದ್ದೂರ ಭಕ್ತನಾದ ಬಹದ್ದೂರ ಕರ್ಣನು ನಾಳೆ ಕುರುಕ್ಷೇತ್ರ ಯುದ್ಧದಲ್ಲಿ ಕವಚ ಕುಂಡಲಿಲ್ಲದೆ ಬ್ರಾಹ್ಮಣ ಪರಶುರಾಮ ಮತ್ತು ದ್ರೌಪದಿ ಶಾಪದ ಭಾರವನ್ನು ಬಲವಾದ ಭುಜ ಮೇಲೆ ಇಟ್ಟುಕೊಂಡು ಹೇಗೆ ಕುರುಕ್ಷೇತ್ರ ಯುದ್ಧವನ್ನು ಮಾಡಿ ನಿನ್ನನ್ನು ಆಶ್ಚರ್ಯಪಡಿಸುತ್ತೇನೆ ನೋಡುವಂತವರಾಗ ಶ್ರೀಕೃಷ್ಣ ಪರಮಾತ್ಮನೇ. ಮತ್ತು ನಿನ್ನ ತೊಟ್ಟಿರುವ ಪ್ರತಿಜ್ಞೆಯನ್ನು ಕುರುಕ್ಷೇತ್ರ ಯುದ್ಧವನ್ನು ಮುಗಿಯುವವರೆಗೂ ಸುದರ್ಶನ ಚಕ್ರ ಕೈಯಲ್ಲಿ ಹಿಡಿಯೋದು ತೊಟ್ಟಿರುವ ಪ್ರತಿಜ್ಞೆಯನ್ನು ಭಂಗವನ್ನು ಮಾಡಿ ಹೇಗೆ ನಿನ್ನನ್ನು ಆಶ್ಚರ್ಯಪಡಿಸುತ್ತಾರೆ ನೋಡುವಂತವರಾಗ ಶ್ರೀಕೃಷ್ಣ ಪರಮಾತ್ಮನೇ. ಸಭಿಕರಿಗೆ ತಿಳಿಸ್ತೀನಿ ಅಂದ್ರೆ ಜನ್ನತ್ ಪಟೇಲ ಸಾಕಿನ ಹಿಂಡಿ ಇವರಾದ್ರು ಬಸಗಿರಿ ಪಟೇಲ್ ಇವರಿಗೆ 500 ರೂಪಾಯಿ ಕೊಟ್ಟಿರ್ತಾರೆ ಮತ್ತು ಬಾಯಿ ಕಳಜ್ಗಿ ಇವರಾದ್ರು 500 ರೂಪಾಯಿ. ರಾಮಣ್ಣ ಬುಳಗುಂಡೆ ಇವರು 100 ರೂಪಾಯಿ ಕೊಟ್ಟಿರ್ತಾರೆ. ಅದರಂತೆ ಸಿದ್ದರಾಮ್ ಸುಭಾಷ್
ನಮಸ್ಕಾರ ಶಿರೋಮಣಿ. ಹಾ ಯಾರೆಲ್ಲೋ ಯಾರೆಲ್ಲೋ ಮಾತನಾಡಿದ್ರೆ ಮಾತನಾಡಿಲ್ಲ. ಇದಕ್ಕೇನು ಉಪಾಯ ಮಾಡಬೇಕು ನಾವು ಸಂಗೀತಗಾರನೆ? ಅವ್ರಾದ್ರೂ ದೊಡ್ಡದನ್ನ ಕಾಣಿಸ್ತಾರೆ, ಮತ್ತೊಂದು ಹೇಳಕ್ ಮಾತಾಡ್ತಿರಲ್ಲ ಸುಂದರ ಸಾರಥಿ. ಓಹೋ, ಎನ್ನ ಎಡಗಾಲಿನ ಪಿಂಡ್ರಿಗಳು ಕುಡಿಸಿತ್ತ ಕುಣಿಸಿತ್ತ ಎನ್ನ ಅಡಿಯದಿಂದ ಕಡಿಯ ಜೋಡಿಸಿ ಕುಲ ದೇಗಲೆಂದು ಚಂಡಿನಿಂಗೆ ಬಡದು ಅಕ್ಕಿಂತ ಕೋರ್ಯ ಕರಿವರಿಗೆ ಥಟ್ಟಿನ ಒಯ್ದು ಪಾತಳಿಕೆಯನ್ನು ನೂಕಬಲ್ಲ. ಎನ್ನ ತಾಳ ಈ ತಾಳ ಭೂತಾಳ ಸೀತಾಳ ರಸೀತಾಳಗಳನ್ನು ಎದ್ದು ಇಂಥ ಕೋಸ ತಾಸದವರಿಗೆ ಅಟ್ಟು ಹೊಟ್ಟು ಭಟ್ಟರಿಗೆ ಚೂರವನ್ನಾಗ ಮಾಡಿ ಗಾಳಿಗೆ ತೂರಿ ಬಲ್ಲ. ಇಂಥ ಇಡೀ ಬ್ರಹ್ಮಾಂಡದೊಳಗೆ ಪುಂಡ ಪ್ರಚಂಡ ಗಂಡಗಲಿಗೊಳ್ಳುವ ಗಂಡ ಅನಿಸಿಕೊಂಡು ದಾಮುದಾರ ಪುಂಡ ಹಿಂಡವರಿಗಳ ಗಂಡ. ನಿನ್ನ ಕುಟಿಲ ತಾಳದಿಂದ ಶ್ರೇಷ್ಠ ರಾಜ್ಯ ಗಟ್ಟಿಗಿತ್ತ ಮಾತನಾಡಿಸವ ಹೇದೇವ ನಾನು ಯಾರಂದ್ರೆ ಪಂಚಮುಖನಾದ ಪರಮೇಶ್ವರನು ಧಾರಾವಾಹಿಗಳು ನನಗೆ ಸುಳ್ಳ ದಾರತಿ ದಾಮೋದಾರದರಿ ಕರ್ಪೂರದನ್ನವ್ರಿ ಭಕ್ತಿ ಏನು ನಾಮಾಂಕಿತವೆಂದರೆ ಬಾಯ್ ನೋಡ್ರಿ ಕೋಯನ ತಾತ ಸಿಂಹಧನಿಯನ್ನು ಕೇಳಿ ಹೆಣದ ನೀರಾಗಿ ಹೋಗೋದು ಅಂತ ವೀರ ಪ್ರತಾಪ್ ಸಿಂಹದವರಿಗೆ ನಾನು ಬಾಯಂದು ಎನ್ನ ತಂದೆಯಾದ ಮಾರುತಿ ಕರ್ತಾಯನು ಜಯಿಸ್ಬಿಟ್ಟಿರುವ ವರ್ಷನಂದು ತಿಳಿಯಲೇ ಸಾರಥಿ ವೀರವರ್ಷಾದ್ರೆ ಸಹಜವಾಯ್ತು. ಅಂದುವಾದ ನಿನ್ನ ಚಂದ ಕೈಲಾಸ ರಾಜ್ಯ ಮಂದಿರದ ಬಿಟ್ಟು ಈ ಸಭಾ ಮದುವೆ ಕಾರಣ ದೇವ ದೇವಿ ಪ್ರಭಾವ ಭಕ್ತಿ ನಾನಿರುವ ರಾಜ್ಯ ಮಂದಿ ಬಿಟ್ಟಿಕೊಂಡು ಹೇಳ್ತಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳಿಕೆ ಬಂದೆ ನೋಡಿ. ನನ್ನ ಮಾತಿಯಾದ ವರ್ಷದ ದೇವಿಗೆ ಕಳಿಸುವಂತರಾಗಿ ಸಾರಥಿ ಅಂದ್ರೆ ಸಹಜವಾಯ್ತು, ಕುಂತು ಮಂದಿಗೆ ಸಂತೋಷ ಆಯ್ತು. ನನಗೆ ಅಧ್ಯಯನ ದೇವ ದೇವಿ ಪ್ರಭಾವ ಭಕ್ತಿ ನನ್ನ ತಾಯಿಗಳು ಎರಡು ಮಾತಾಡಕ್ಕೆ ಬರೋದು ಸಾರಥಿ ತಿಮಳದಿಂದ ಕರೆಸ್ತಾರೆ ನಿಮ್ಮ ತಾಯಿಯವರಿಗೆ. ತಾಯಿಯಿಂದ ಪಾದದಿಂದ ಕಂದನ ವರ್ಷ ವಂದಿಸುತ್ತಾನೆ. ಅಷ್ಟು ಆಶೀರ್ವಾದ ಆಗ್ಲಿ ಹೇಳುವಂತವಗೂ ಎನ್ನ ಕಂದನ ವರ್ಷಿಸ್ತೇನೆ. ಹೇ ಎನ್ನ ಮಗನೇ, ಸೂರ್ಯನಾರಾಯಣ ದಿವ್ಯ ಪ್ರಭೆಗಳನ್ನು ನಿನ್ನನ್ನು ರಕ್ಷಿಸ್ರಿ ಕಂದ. ಅಯ್ಯೋ ಎನ್ನ ಮೋಹದ ಕಂದನಾದ ವರ್ಷಿಸ್ತೇನೆ. ಈ ವೀರಾದಿ ವೀರರ ಬಟ್ಟೆಯನ್ನು ತೊಟ್ಟು ಇಲ್ಲಿಗೆ ಏಕೆ ಬಂದಿರುವಿ? ಹೇಳುವಂತವನಾಗ ಮಗನೇ, ಚಲೋ ಚೆನ್ನಿಂಗಿನೇ. ಇಂದ್ರ ದಿವಸ ನಿನ್ನ ಸಮೀಪ ಬರುವ ಕಾರಣವೇನೆಂದರೆ ಭಾರತವನ್ನು ಕೊಂಡ ಮಗನ ಹೆಸರಿಟ್ಟು ಭೂಮಿಗೆ ಸಾಗಲಿ ಅಂತ ತಿಳಿದು ನಡೆಯುತ್ತಿರುವ ಕುರುಕ್ಷೇತ್ರ ವಿದ್ಯೆ ಕೇಳಿಕೆ ಅಪ್ಪಣೆಯನ್ನು ಕೊಟ್ಟು ದಯಪಾಲಿಸು ಹಳದಮ್ಮನೆ. ಅಯ್ಯೋ ಎನ್ನ ಮೋಹದ ಕಂದನಾದ ವರ್ಷಿಸ್ತೇನೆ. ನಾನು ಇದಕ್ಕೆ ಒಂದು ನೀತಿ ಹೇಳ್ತೀನಿ, ಕೇಳುವಂತವನಾಗು. ಅದೇ ಚೆನ್ನಾಗಿ ಬೇಡ
ಎಂದು ಮೋಹನ್ ಕಂದನಾದ ವರ್ಷಿಸ್ತೇನೆ. ನಿನಗೆ ಕುರುಕ್ಷೇತ್ರ ಯುದ್ಧಕ್ಕೆ ಯಾವ ಕಾಲಕ್ಕೂ ಕೊಡವಿಲ್ಲಾರೆ. ಅದು ಏಕೆ ಅಂದ್ರೆ ಕುರುಕ್ಷೇತ್ರ ಅಂದ್ರೆ ನೀತಿಯನ್ನು ಸುಟ್ಟು, ಕುರುಕ್ಷೇತ್ರ ಯುದ್ಧ ಅಂದ್ರೆ ನೀತಿಯನ್ನು ಸುಟ್ಟು ಸತ್ಯದ ಬೂದಿ ಮೇಲೆ ನಡೀತಿರುವ ನರಕದ ಬೂದಿಯಾಗಿದೆ. ಅದು ಹೇಗೆ ಅಂದ್ರೆ ಮೃತ್ಯುಜನಾದ ಭೀಷ್ಮಾಚಾರ್ಯಗೆ ಜಗತ್ತಿನಲ್ಲಿ ಮಹಾಧನುರ್ಧಾರಿಗೆ ಮೆರೆತಿರುವ ಅರ್ಜುನನು ಚಂಡನಾಗಿರುವ ಶಿಖಂಡಿ ಹೆಣ್ಣಿಗೆ ಎದುರು ನಿಂತರಿಸಿ ಮೃತ್ಯುಜನಾದ ಭೀಷ್ಮಾಚಾರ್ಯ ಮೇಲೆ ಬಾಣಿ ಶರಬಳಿ ಹೊಡೆದು ಶರಪಂಚಿ ಮೇಲೆ ಮನಗಿಸಿದ್ರು. ಆ ಹೇ ಮಗನೇ, ಆರು ಆಚಾರದಲ್ಲಿ ಶ್ರೇಷ್ಠ ಆಗಿರುವ ಆಚಾರ್ಯ ದ್ರೋಣಾಚಾರ್ಯಗೆ ತನ್ನ ಮಗನಾದ ಅಶ್ವತ್ಥಾಮ ಸತ್ತಿದ್ದಾನೆಂದು ಸುಳ್ಳು ಮಾತವನ್ನು ನುಡಿದರು. ಕಂದನ ದುಃಖದಲ್ಲಿ ಬಾಣ ಬಿಲ್ಲವನ್ನು ಒಗೆದು ಕಣ್ಣು ಮುಚ್ಚಿ ಕೂತಿರುವ ವೇಳೆಗೆ ಆ ದುಷ್ಟ ದುಮ್ಮನನು ಬಂದು ದ್ರೋಣಾಚಾರ್ಯನ ಕುತ್ತಿಗೆ ಕರ್ರನೆ ಕೊಯ್ದು ಬಿಡಲಿಲ್ಲವೇ? ಅಯ್ಯೋ ಮಗನೇ, ಇಂಥ ನೀತಿಯನ್ನು ಸುಟ್ಟ ಯುದ್ಧದಲ್ಲಿ ನನ್ನ ಚಿಕ್ಕನಾದ ಬಾಲಕನಿಗೆ ಹೇಗೆ ಕಳುಹಿಲಿ ಮಗನೇ? ಚಲೋ ಚೆನ್ನಿಗಿನೇ ಪ್ರೀತಿವಂತರಾದ ಸೂರ್ಯವಂಶಕರಲ್ಲಿ ವಂಶಕ್ಕೆ ಮಸಿ ಹಚ್ಚಿರುವ ಅಶಂಡ ಪಾಂಡವರಿಗೆ ಚಿತ್ತವನ್ನು ಮಾಡಿ ಎನ್ನ ಮುತ್ತಂಜರಾದ ವಿಶ್ವಾಚಾರ್ಯ ಶೇಡವನ್ನು ತೀರಿಸಿ ಅಶಂಡ ಬೇಗನೆ ಅಪ್ಪಣೆಯನ್ನು ಕೊಟ್ಟು ದಯಪಾಲಿಸು ಹರದಮ್ಮನೆ. ಅಯ್ಯೋ ಎಂದು ಮೋಹನ್ ಕಂದನಾದ ವರ್ಷಿಸ್ತೇನೆ. ಅಯ್ಯೋ ಎಂದು ಮೋಹನ್ ಕಂದನಾದ ವರ್ಷಿಸ್ತೇನೆ. ನಿನ್ನ ಹಾಲ ಸಕ್ರಿ ಅಂತ ರುಚಿಯಾದ ಮಾತುವನ್ನು ಕೇಳಿ ಎನ್ನ ಮನಸ್ಸಿಗೆ ಬಹು ಸಂತೋಷವಾಗಿದೆ. ಚಿಕ್ಕದ ವಯಸ್ಸಿಗೆ ತಕ್ಕದ ಪಂಚಾಮೃತದ ಊಟನು ಮಾಡಿ ಅರಮನೆಯಲ್ಲಿ ಇರುವಂತವನಾಗು ಕಂದ. ಆದ್ರೆ ಈ ಮಹಾಭಯಂಕರವಾದ ಕುರುಕ್ಷೇತ್ರ ಯುದ್ಧಕ್ಕೆ ಯಾವ ಕಾಲಕ್ಕೂ ಕಳವಲಾದ ಮಗನೇ, ಚಲೋ ಚೆನ್ನಿಗಿನೇ ಬಾಲಕರ ಹಣಿಯನ್ನು ಶಾಸ್ತ್ರದಿಂದ ಬರೀತಿರಂದು ಬರೆಯಬೇಡ. ಕೃಷ್ಣ ಪರಮಾತ್ಮನ ಚಿಕ್ಕ ವಯಸ್ಸಿನಲ್ಲಿ ಪುತ್ರ ಕೌಸ ಬಗ್ನಿ ಹೊಡಿಲಿಲ್ಲವೇ? ಏನ್ ಹರಿದ ಮನೆ ನಿನ್ನ ಕಂದಗೆ ವಿತ್ತಕ್ಕೆ ಹೊರಗೆ ಅಪ್ಪಣೆಯನ್ನು ಕೊಟ್ಟು ದಯಪಾಲಿಸು. ಏನ್ ಹರಿದ ಮನೆ? ಅಯ್ಯೋ ಎಂದು ಮೋಹನ್ ಕಂದನಾದ ವರ್ಷಿಸ್ತೇನೆ. ಅರಮನೆಯಲ್ಲಿ ಬಣ್ಣದ ಹೂವ ಬಾಣವನ್ನು ಮಾಡಿಕೊಡ್ತೇನೆ. ಯುದ್ಧ ಬಿಟ್ಟು ಹೂವ ಬಾಣದ ಆಟವನ್ನು ಆಡ್ಕಂದ. ಆದ್ರೆ ಈ ಮಹಾಭಯಂಕರವಾದ ಕುರುಕ್ಷೇತ್ರ ಯುದ್ಧಕ್ಕೆ ಯಾವ ಕಾಲಕ್ಕೂ ಕೊಡಲಾರದು ಮಗನೇ, ಚಲೋ ಚೆನ್ನಿಗಿನೇ ಅರಮನೆಯಲ್ಲಿ ಹೇಳಿದಂತೆ ಕುತ್ತು ಹೂ ಬಾಣ ಆಡೋದಕ್ಕೆ ನಾನೇನು ಶಂಡನ ಮಗನಲ್ಲ. ಜಡವಾದ ಬಿಲ್ಲು ಬಾಣ ಅವಳಿಗೆ ಶಂಡ ಪಾಂಡವರು ಹರಿಸಿ ಮನೆಯಿಂದ ಎಲ್ಲಿಂದ ಬರಬೇಕು? ಏನ್ ಹರ್ದಮ್ಮನೆ? ಏನ್ ಹರ್ದಮ್ಮನೆ? ಅಯ್ಯೋ ಎಂದು ಮೋಹನ್ ಕಂದನಾದ ವರ್ಷಿಸ್ತೇನೆ. ನಾನು ಒಂದು ನೀತಿ ಹೇಳ್ತೀನಿ, ಕೇಳುವಂತವನಾಗು. ಅದೇನು ಚೆನ್ನಾಗಿ ಹರ್ದಮ್ಮನೆ. ನಿನ್ನ
ನಿನ್ನನ್ನು ಯುದ್ಧಕ್ಕೆ ಯಾವ ಕಾಲಕ್ಕೂ ಕಳಲಾರೆನು. ನೀನು ಯುದ್ಧಕ್ಕೆ ಹೋಗಬೇಡ. ಯುದ್ಧದಲ್ಲಿ ರತಿ ಮಹಾರಥಿಯರ ಬಾಣಕ್ಕೆ ಸಿಲುಕಿ ನಿನ್ನನ್ನು ಮರಣ ಬಂದಿದ್ರೆ ನಿನ್ನನ್ನು ಹೋಗಲಿ ನಾನು ಹೇಗೆ ಬಾಳಲಿಕ್ಕಂತ ನಿನಗೆ ಎಷ್ಟು ಪರಿಪರಿದಿಂದ ಹೇಳಿದ್ರೆ ಈ ಹಡದ ತಾಯಿಯ ಮಮತೆಯನ್ನು ನಿನ್ನನ್ನು ಯುದ್ಧಕ್ಕೆ ಯಾವ ಕಾಲಕ್ಕೂ ಕಳಲಾರದು ಮಗನೇ. ಚಲೋ ಚೆನ್ನಿಂಗಿನೇ ಹಡದಮ್ಮನೆ ಶಿವನ ಹೊಟ್ಟೆಯಲ್ಲಿ ಹುಟ್ಟಿರುವ ಶಿವನು ಚಿಕ್ಕದಿದ್ದನು ಅರಣ್ಯೊಳಗೆ ಚಿಗಿರಿ ಮರಿ ಆಣಿಗಂಜಿದನು ಹಡದಮ್ಮನೆ. ಈ ಕುರುಕ್ಷೇತ್ರ ಸೈತನಂದು ಬಂದು ನಿಮಗೆ ಯಾರು ಹೇಳಿದರು? ಒಂದು ವೇಳೆ ಹಾಗೆ ವಿದ್ರಲ್ಲಿ ಮರಣ ಬಂದರೂ ಸ್ವರ್ಗದ ಬಾಗಿಲು ತನ್ನಿಂದ ತಾನೇ ತೆರೆದು ನಿಂದಿರೋದು. ಸ್ವರ್ಗಕ್ಕೆ ಕಳವಿಲ್ಲ ಅಂದರೆ ಎಂದು ಚಿರಂಜೀವಿ ಉಳಿಯನೆಂದು ಆಶೀರ್ವಾದ ಕೊಟ್ಟೆ ಬಯಸು ಹೂವಿನ ಹಡದಮ್ಮನೆ. ಅಯ್ಯೋ ಎಂದು ಮೋಹದ ಕಂದನಾದ ವರ್ಷಸೇನೆ ನಿನಗೆ ಎಷ್ಟು ಪರಿಪರಿದಿಂದ ಹೇಳಿದ್ರೆ ನಿನ್ನ ಹಠವನ್ನು ಬಿಡಲಾರ್ದೆ ನನಗೆ ನನ್ನ ಮಾತಿನಲ್ಲಿ ಸೋಲಿಸಿದಕ್ಕಂದ ನಾನು ನಿನ್ನ ಯುದ್ಧಕ್ಕೆ ಹೋಲಿಕೆ ಅಪ್ಪಣಿವನ್ನು ಕೊಡ್ತೇನೆ. ಆದ್ರೂ ನೀನು ನಿನ್ನ ತಾತನ ಬಳಿ ನಿಂತು ಯುದ್ಧವನ್ನು ಆಡ್ಕಂದ ಅಪ್ಪ ಸಾರಥಿ ಅರಮನೆವರೆಗೂ ಹೂವಿನ ಹಾಸಿಗೆಯನ್ನು ಮಾಡಿ ಎನ್ನ ಪ್ರಾಣಕಾಂತಿಗೆ ಕರೆದುಕೊಂಡು ಬರುವಂತವ್ ನಾವು ಸಾರಥಿ ವಿಶಾಲ ಭಾರತಿ. ಇಲ್ಲ ಇಡೀ ಈಗ ಆಯ್ತು ಮುಗಿಲಿ ಬಂದೀಗ. ನಿನ್ನ ಎಷ್ಟು ಅಷ್ಟರಲ್ಲಿ ಹೇಳುವಂತಕ್ಕೆ ನಾವು ಕಾಂತೆ ಸಕಲ ಗುಣವಂತೆ. ನಮೋ ನಮ್ಮ ತಾತನಿಂದ ಬಾಲಕನಿಂದ ಕಂದನಾದ ವರ್ಷವನ್ನು ವಂದಿಸುತ್ತಾನೆ. ನಿನಗೆ ಎಷ್ಟು ಅಷ್ಟರಲ್ಲಿ ಹೇಳುವಂತವ್ ನಾವು ಎನ್ನ ವೀರ ಕಂದನಾದ ವರ್ಷ ಸೇರನೆ. ಅಯ್ಯೋ ಪ್ರಾಣಕಾಂತ ಕಂದನಾದ ವರ್ಷಸೇನನು ತನ್ನ ಹಠವನ್ನು ಬಿಡಲಾರ್ದೆ ವೀರರ ಬಟ್ಟೆಯನ್ನು ತೊಟ್ಟು ಬಾಣ ಬಿಲ್ಲವನ್ನು ಹಿಡಿದಿದ್ದಾನೆ. ನಾನು ಎಷ್ಟು ಪರಿಪರಿದಿಂದ ಹೇಳಿದೆ ನನ್ನ ಮಾತು ಕೇಳದೆ ಯುದ್ಧಕ್ಕೆ ಹೊರಟಿದ್ದಾನೆ. ಅದಕ್ಕೆ ಎರಡು ಸಂತೋಷದ ಮಾತನ್ನು ಕಂದಿಗೆ ಹೇಳುವಂತವರಾಗ್ರಿ ಪ್ರಾಣಕಾಂತನೇ. ಶಿವನ ಹೊಟ್ಟೆಯಲ್ಲಿ ಹುಟ್ಟುವ ಶಿವನ ಬರೀ ಗಗನಮಂಡಲ ನೇಗನಾದವನ್ನು ಕೇಳುತ್ತಾ ಪ್ರತಿನಾದವನ್ನು ಮಾಡಬಿಟ್ಟು ಏನ ತಾತ ಕ್ಷೇತ್ರ ವಿದ್ಯುತ್ ಕೇಂದ್ರ ಅರಮನೆಯಲ್ಲಿ ಕೂತರೆ ಪೂರ್ಣ ಕಾಲದ ಮಗ ಶಂಡು ವರ್ಷ ಶಂದು ಹೆಸರು ಬೀಳೋದು ಏನು ತಾತನೆ. ಶಬ್ಬಾಷ್ ಶಬ್ಬಾಷ್ ಅನ್ನು ವೀರ ಕಂದನಾದ ವರ್ಷ ಸೇರ ನೀನು ಈ ದುರ್ವೋಷದ ಹೊಟ್ಟಿ ಎಲ್ಲ ವೀರತನವನ್ನು ಇಂದು ಸಾರ್ಥಕ ಮಾಡಿದ್ಯಾ ಎನ್ನ ಕಂದನಾದ ವರ್ಷ ಸೇರನೆ. ಆದ್ರೆ ಈಗ ಅನುಘೋರವಾಗಿ ನಡೆದಿರುವ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನಂತ ವೀರವಾದ ಆಟ ಎಂದಿಗೂ ನಡೆಯಲಾರದು. ಕೇಳಿದ್ಯಾ ಎನ್ನ ಮೋಹದ ಕಂದನಾದ ವರ್ಷ ಸೇರನೆ. ತಾತನೆ ವೀರಾದಿ ವೀರನನ್ನ ವೀರತನದಿಂದ ಚಿಕ್ಕತನವನ್ನು ದೊಡ್ಡತನ ಮಾಡಿ ನಿಲ್ಲವೇ ಚಿಕ್ಕ ವಯಸ್ಸಿನಲ್ಲಿ ಭಕ್ತ ಮಾರ್ಕಂಡ ಬಿದ್ದ ಜಯ
ಪಡಿ ನಿಲ್ಲವೆ ಏನು ತಾತನಿ ಭಾತೃ ಬಾಲಕನಿಗೆ ವಿದ್ಯಕ್ಕೆ ಹೋಲಿಕೆ ಮಾರ್ಕಂಡೆಂದು ಮತ್ತು ಮಹಾಪರ ಕಡಿಮೆ ಭರತಂದ ಪರಕರ್ಮವನ್ನು ಈ ಭೂಮಿ ಮೇಲೆ ಮರೆಸಿ ಬಿಡೋನು ಏನು ತಾತನೆ ಕಂದರದ ವರ್ಷ ಸೇರಿದೆ ನಿನಗೆ ಕುರುಕ್ಷೇತ್ರ ಯುದ್ಧಕ್ಕೆ ಹೋಗಲಿಕ್ಕೆ ಒಪ್ಪಣೆ ಕೊಡ್ತೇನೆ ಒಂದು ವೇಳೆ ಆಗೋಯ್ದರೆ ಸತ್ತರೆ ಮುಟ್ಟಿವಿ ಮತ್ತು ಯುದ್ಧದಲ್ಲಿ ಹೆದರಿ ಓಡಿ ಬಂದಿದ್ರೆ ಈ ವಿರೋಧಿ ವೀರ ವಂಶಕ್ಕೆ ಕೇಳಿದ್ಯಾ ಎಂದು ಮೋಹದ ಕಂದನಾದ ವರ್ಷ ಸೇನೆ ತಾತನೆ ಈ ನಿನ್ನ ಮೋಹದ ಕಂದನಾದ ವರ್ಷಿಸಿನ ಒಮ್ಮೆ ಮುಂದಿಟ್ಟಿದ ಹೆಚ್ಚು ಯಾವ ತಲಕ್ಕೆ ಹಿಡಿಡಲಾರನು ಒಂದು ವೇಳೆ ಮಿತ್ರದಲ್ಲಿ ಮರಣ ಬಂದರೆ ನಿಮ್ಮ ನಾಮ ತೊಡು ಪ್ರಾಣ ಬಿಡೋನು ಹತ್ತು ಜಯ ಏನು ತಾತನೆ ಹೇ ಪ್ರಾಣಕಾಂತಿ ಕಂದಿರಾದ ವರ್ಷನಿಗೆ ಬೇಗನೆ ಮುತ್ತಿನ ಆರತಿಯನ್ನು ಮಾಡಿ ಕುರುಕ್ಷೇತ್ರ ಯುದ್ಧಕ್ಕೆ ಕಳಿಸುವಂತಕ್ಕೆ ನಾವು ಕಾಂತೆ ಧೈರ್ಯ ಗುಣವಂತೆ. ಅಯ್ಯೋ ಪ್ರಾಣಕಾಂತ, ನಿಮ್ ಇಚ್ಛೆ ಅಂತೆ ಮುತ್ತಿನ ಆರತಿಯನ್ನು ಮಾಡ್ತೀನಿ, ನೋಡುವಂತವರಾಗ್ಲಿ. ನೀನು ಬೇಗನೆ ಕುರುಕ್ಷೇತ್ರ ಯುದ್ಧದಲ್ಲಿ ಜಯ ಪಡೆದು ಜಯ ಬೇರೆ ಹೊಡೆಯುತ್ತ ಅರಮನೆಗೆ ಬರುವಂತವನಾಗು ಮಗನೇ. ಚಲುವ ಚಂಗನಿ ವಿರಾಟ್ ನಗರದಲ್ಲಿ ಮೋವಿನ ಹಸ್ತದಿಂದ ನಮ್ಮ ತಾತನಿಗೆ ಮೋಚಿತ್ತು ಮಾಡಿದ ಶಂಡರ್ತನ ಕಳಿಸುವಂತ ಸಾರಥಿ ಅದೇ ಕಲ್ತರೆ
ಎನ್ನ ಭಕ್ತನಾಗ ಪಾತಾರ್ಜುನನೇ ಅಲ್ಲಿ ಮಹಾಮಾಯಕರ ಯುದ್ಧ ಮಾಡುವ ವೀರನು ರತಿ ಮಹಾರಥಿ ಅಲ್ಲ ಕರ್ಣನು ಜ್ಯೇಷ್ಠ ಕಂದನಾದ ವಶ್ಯಾಸನ ಇದ್ದಾನೆ ಹೇಳಿದ ಎನ್ನ ಭಕ್ತನಾದ ಪಾತಾರ್ಜುನನೇ ಕೃಷ್ಣ ಪರಮಾತ್ಮನೇ ಚಿಕ್ಕ ಬಾಲಕನು ಕೂಡ ಯುದ್ಧ ಮಾಡುವನು ನನ್ನಂತ ಸರ್ವಶ್ರೇಷ್ಠ ಧನುರ್ಧಾರಿಗೆ ಯೋಗ್ಯತೆ ಅಲ್ಲ ಅದು ಏಕೆಂದರೆ ಕ್ಷತ್ರಿಯ ಧರ್ಮದಲ್ಲಿ ಬಾಲಹತ್ಯೆ ಅಂದರೆ ಮಹಾಪಾತಕಿರುವುದು ನನ್ನ ರಥವನ್ನು ಹೊಡೆಯುವಂತವರಾಗೋ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿ ಪಾತ್ರೆ ಕ್ಷತ್ರಿಯ ಧರ್ಮ ಏನನ್ನುವುದು ನನ್ನ ಮುಂದೆ ಹೇಳಬೇಡ ಕೈಯಲ್ಲಿ ಶಾಸ್ತ್ರ ಹಿಡಿದು ಯುದ್ಧಕ್ಕೆ ಬಂದಿರುವ ಬಾಲಕನು ಚಿಕ್ಕನು ಇದ್ದರು ಅವನಿಗೆ ವಯಸ್ಸಿನಿಗೆ ನೋಡಿ ಬಿಡುವುದು ಧರ್ಮಲ್ಲ ಬಾಲಕ ಇದ್ದರು ಅವನಿಗೆ ಯುದ್ಧದಲ್ಲಿ ಆ ಮಹಾರಥಿ ಕರ್ಣ ಹೊಳ್ಳಿಡುವೆ ಅಂದಿನ ಅಭಿಮಾನ ಶೇಡು ಇಂದು ಪೂರ್ಣವಾಗುತ್ತದೆ ಈ ವರ್ಷತನಿಗೆ ಹೊಡೆದು ಕಂದನ ದುಃಖ ಹೇಗಿರುವುದು ಆ ಮಹಾರಥಿ ಕರ್ಣಿಗೆ ತೋರಿಸುವಂತನಾಗು ಎಂದು ಭಕ್ತನಾದ ಪಾತಾರ್ಜುನನೇ ಇಲ್ಲವಾದ್ರೆ ಗೊಲ್ಲಕ್ಕೆ ಹಂಚಿಕೊಂಡು ಶಂಡ ಪಾಡ್ತಾನೆ ಚಿಕ್ಕ ಹುಡುಗನೇ ಈ ಗಂಡಗಾಲಿ ಬಾತುರನಿಗೆ ಚಂಡನೆಂದು ಮಾತನಾಡುತ್ತೀಯ ಹುಡುಗನೇ ನಿನ್ನಂತ ಚಿಕ್ಕ ಬಾಲಕರು ನನ್ನಂತ ತರುದಾರಿಗೆ ಅಂಜಾಡಿಗೆ ಆಡಿ ಪಾಲನೆ ಮಾಡಿ ಹೋಗುವರು ಇನ್ನೇತಕ್ಕೆ ತಡು ಬೇಗನೆ ಯುದ್ಧಕ್ಕೆ ಸಿದ್ಧನಾಗು ಇಲ್ಲವಾದರೆ ತರುದಾರಿಗೆ ಶರಣ ಬರುವಂತವನಾಗು ಶರಣ ಬಂದರೆ ಮರಣ ಕೊಡುವುದು ಕ್ಷತ್ರಿಯ ಧರ್ಮನಲ್ಲ ಕೇಳಿದ್ಯಾ ಕೂಡಲೇ ಹುಟ್ಟಿರುವ ಸೂತ ಪುತ್ರನೇ ಕ್ಷತ್ರಿಯ ಕುಲದಿಂದ ವ್ಯಕ್ತಿಯ ಹೇಳಿ ನಿನ್ನ ಮುತ್ತಂಜನ ಶಂತನು ಮಹಾರಾಜ ಸತಿ ಸತ್ಯವತಿಗೆ ಯಾವ ಕ್ಷತ್ರಿಯದ ಪುತ್ರಿಗಳು ಅಂಬಿಕಾ ಅಂಬರೀಷ ನಿಮ್ಮ ತಾತನಾದ ಪಂಡು ದತ್ತರಾಷ್ಟ್ರ ಹುಟ್ಟುವರಿದೆ ಮೂರ್ಖ ತೀರ್ಥ ಕಡೆ ಇರಲಿ ಶಂಡನಾದ ಶಿಖಂಡಿಗೆ ಮುತ್ತಂಜನಾದ ಭೀಷ್ಮಾಚಾರ್ಯ ಎದುರಿಸಿ ಬಾಣಗಳು ಹತ್ತಿನ ಎಲ್ಲಿ ಹೋಗಿತ್ತು ನಿನ್ನ ಗರ್ವದ ಕ್ಷತ್ರಿಯ ಧರ್ಮ ನಿಮ್ಮದಿರುವುದು ನಿನ್ನಂತ ಶಂಡನಿಗೆ ಈ ಭಾರತದ ವೀರಾದಿ ವೀರತನ ಈ ವೀರನಿಗೆ ನೋಡಿ ನೋಡಿ ಶಂಡ ಚಿಕ್ಕ ಹುಡುಗನೇ ಇದಕ್ಕೆ ನಾನು ಒಂದು ನೀತಿ ಹೇಳ್ತೀನಿ ಕೇಳುವಂತವನು ಅದೇನು ಚೆನ್ನಾಗಿ ಹೇಳುವಂತ ನಾವು
ಕಣ್ಣಲ್ಲಿರುವ ನಿನ್ನ ತಾಯಿ ಹೆಸರು ತೊಗೊಳ್ಳುವಂತವನಾಗು ಚಿಕ್ಕ ಹುಡುಗನೇ. ಭಕ್ತನಾದ ಅರ್ಜುನನೇ, ಇನ್ನು ಯಾತಕ್ಕೆ ತಡು? ಆ ಮಹಾರಥಿ ಕರ್ಣನು ತನ್ನ ಕುಮಾರನಾದ ವರ್ಷೇಂದ್ರ ರಕ್ಷಣೆಗಾಗಿ ಹೇಗೆ ಬರ್ತಿದ್ದಾನೆ? ಆ ಮಹಾರಥಿ ಕರ್ಣ ಎದುರು ಈ ವರ್ಷೇಂದ್ರ ಚಾಂಡವನ್ನು ಗಗನ ಮಂಡಲಕ್ಕೆ ಆರಿಸುವಂತರಾಗು. ಆ ಮಹಾರಥಿ ಕರ್ಣಗೆ ತಿಳಿಯುವುದು ಪುತ್ರದು ಕೈಯಾಗಿರುವನಂದು ಹೇಳಿದ ಇನ್ನು ಭಕ್ತನಾದ ಅರ್ಜುನನೇ. ದಕ್ಷಿಣ ದಿಕ್ಕಿಗೆ 7 ರಾಜರುಗಳು ಯುದ್ಧ ಮಾಡುವ ಸಮಯಕ್ಕೆ ಎಲ್ಲ ವೀರಾಭಿಮಾನಿಗೆ ಚಕ್ರವ್ಯೂಹ ಕೋಟದಲ್ಲಿ ದ್ರೋಣ, ದುರ್ಯೋಧನ, ದುಶ್ಯಾಸನ ಮತ್ತು ಚೈತ್ರ 6 ಮಂದಿ ಕೂಡಿ ಕೊಂದು ಬಿಟ್ಟಿವೆ ಆ ಪಾಪಿ. ಆದರೆ ಈ ಮಹಾಪರಾಕ್ರಮಿಯಾದ ಸರ್ವಶ್ರೇಷ್ಠದನ್ನು ದಾರಿಯಾಗಿ ಅರ್ಜುನನು ನಿನ್ನ ಕಣ್ಣೆದರ ಮುಂದೆ ನಿನ್ನ ಕಂದನ ಚಂಡವನ್ನು ಗಗನ ಮಂಡಲಕ್ಕೆ ಹಾರಿಸುತ್ತೇನೆ. ನಿನ್ನಲ್ಲಿ ಸಾಮರ್ಥ್ಯವಿದ್ದರೆ ಕಂದನಿಗೆ ಉಳಿಸುವಂತವನಾಗುವ ಶಾಂಡಕರ್ಣನೆ. ತಾಳು ತಾಳು ವರ್ಷಿಸ್ತೇನೆ. ಶಂಕರ ಪರಮೇಶ್ವರ, ನಾನು ಇನ್ನೇ ಗತಿ ಮಾಡಲಿ? ಅಯ್ಯೋ ದೈವಗಳೇ, ಅಯ್ಯೋ ದೈವಗಳಿರ್ಯಾ, ಇದಕ್ಕೊಂದು ನೀತಿ ಹೇಳ್ತೀನಿ, ಕೇಳುವಂತವರಾಗಿದೆ.
ಶಂಕರ ಪರಮೇಶ್ವರ ನಾನು ಇನ್ನೇನ ಗತಿ ಮಾಡಲಿ ಅಯ್ಯೋ ದೈವಗಳಿರ ಅಯ್ಯೋ ಮಗನೇ ಈ ನಿಮ್ಮ ತಾಯಿಗೆ ಬಿಟ್ಟು ಸ್ವರ್ಗ ಹೊಂಟೋದಿಯಾ ಅಯ್ಯೋ ಶಿವ ಶಿವ ಶಂಕರ ಅಯ್ಯೋ ಕುಮಾರನೇ ನಿಮ್ಮ ತಾತನು ಕಂದನಾದ ವರ್ಷಿಸನಿ ಎಲ್ಲಿದ್ದಾರೆ ನಾನು ಏನು ಹೇಳಲಿ ಮಗನೇ, ನಿನ್ನ ಸಮೀಪ ಇದ್ದರು ನಿನ್ನ ರಕ್ಷಣೆ ಮಾಡಲಿಲ್ಲಂದು ಶೀತ ಮನೆಗಿರಿವೆ ಹಾಕಂದ ಅಯ್ಯೋ ದೈವಗಳಿರ ನಾನು ಇನ್ನೇನ ಗತಿ ಮಾಡಲಿ ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ ಅಯ್ಯೋ ಮಗನೇ ಈ ನಿಮ್ಮ ತಾಯಿಯೇ ಬಿಟ್ಟು ಸ್ವರ್ಗಕ್ಕೆ ಹೊರಟೋದಿ ಅಯ್ಯೋ ಶಿವ ಶಿವ ಶಂಕರ ಪಾಂಡವರು ತಾಯಿನಾದ ಕುಂತಾದೇವಿ ಹೇಳಿದ ರೀತಿ ಅರಮನೆಯಲ್ಲಿ ಕುಳಿತಾಗ ಕರ್ಣನ ಪಡೆದ ವಾಕ್ಯವನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಪ್ರಾರ್ಥನೆ ಆ ಹೇ ಧರ್ಮ ಪಾಲನೆ ಆನಂದವನು ತಾಳುವಂತನಾಗು ನಿಮ್ಮ ಪಾಂಡವರ ವಿಜಯಕ್ಕೆ ಆಟಾದ ಮಹಾರಥಿ ಕರ್ಣನು ಇನ್ನೂ ಉಳಿದಿದ್ದಾನೆ. ಅವನಿಗೆ ಮರಣ ಕೊಡದಂದ್ರೆ ಸಾಮಾನ್ಯವೇನು ಕೆಲಸ ಅಲ್ಲ. ಕೇಳಿದ ಏನು ಭಕ್ತನಾದ ಧರ್ಮರಾಜನೇ ಹೇಳಿ ಮಾಡ್ತಾರೆ. ಮೂರು ಲೋಕದಲ್ಲಿ ಪುಂಡನಂದ ಮೆರೆತಿರುವ ನಿನ್ನ ಗಂಡು ಗಲಿ ಹೆಸರು ಇಂದು ಷಂಡನಂತೆ ಮೆರೆಯಲ್ಲಿ ಹತ್ತಿದೆ. ಸಾಕ್ಷಾತ್ ಅಗ್ನಿ ದೇವನಿಂದ ಪಡೆದಿರುವ ನಿನ್ನ ಗಂಡಿರುವ ಧನುಷ್ಯ ಕರುಣನ ಎದುರೇ ಷಂಡನಂತೆ ಮೆರೆಯಲು ಹತ್ತಿದೆ. ಸಾಕ್ಷಾತ್ ಇಂದ್ರ ಕೊಟ್ಟಿದ ರಥದ ಮೇಲೆ ನಿನ್ನಂತ ಮೂಡ ವೀರು ಯುದ್ಧ ಮಾಡುವುದೆಂದರೆ ಹುಲಿ ಮೇಲೆ ಇನಿ ಕುತ್ತಂತೆ ಆಗುತ್ತದೆ. ಹೇಳಿದ್ಯಾ ಪ್ರಾರ್ಥನೆ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನಾನು ಇದು ಏನು ಕೇಳುತ್ತಿದೆ? ಇಂಥ ಮಾತು ಕೇಳೋದಕ್ಕಿಂತ ಯುದ್ಧವನ್ನು ಬಿಟ್ಟು ಸನ್ಯಾಸಿ ವೇಷವನ್ನು ತೊಟ್ಟು ಅರಣ್ಯವಾಸವನ್ನು ಮಾಡುವುದು ಲೇಸ ನನ್ನ ಮನಸ್ಸು ಅನಿಸುತ್ತದೆ ದೇವ. ಹೇಳಿ ಪ್ರಾರ್ಥನೆ. ನೀನು ಸನ್ಯಾಸಿ ವೇಷವನ್ನು ತೊಟ್ಟು ಅರಣ್ಯವಾಸ ಮಾಡುವುದು ಈ ಮಾತು ಸತ್ಯವಿದೆ. ಅದು ಯಾಕಂದ್ರೆ ಮಹಾರಥಿ ಕರ್ಣ ಪರಾಕ್ರಮಕ್ಕೆ ಅಂಜಿ ಹೆದರಿ ಜೀವ ಉಳಿಸಿಕೊಂಡು ಅರಣ್ಯದಲ್ಲಿ ಗುಡಿಗುಂಡಿಯಲ್ಲಿ ಅಂಜಡಿ ಕುಂಡಿರ್ಬೇಕಲ್ವ ನಿನ್ನ ಪದ್ಧತಿನೇ ನೋಡಿ ನನ್ನ ಮನಸ್ಸು ದುಃಖಿತವಾಗಿದೆ. ಅದು ಯಾಕಂದ್ರೆ ಇಂಥ ವೀರತರ ಸಾರ್ಥಿ ಆಗೋಕ್ಕಿಂತ ಸುಮ್ಮನೆ ದಾರ್ಕಲ್ಲಿ ಇದ್ದದು ಚೆನ್ನಾಗಿತ್ತು. ಹೇಳಿದ ಭಕ್ತನಾದ ಅರ್ಜುನನೇ
ಕಂದನಾದ ಅರ್ಜುನನೇ ಇಂತ ಕಠೋರವಾದ ಪ್ರತಿಜ್ಞೆಯನ್ನು ತೊಡಬೇಡದಾಗಿತ್ತು ಕಂದ. ಅದು ಏಕೆ ಅಂದರೆ ಆ ಮಹಾರಥಿ ಕರ್ಣು ಸಾಮಾನ್ಯ ವೀರನಲ್ಲ, ಅವನಿಗೆ ಯುದ್ಧದಲ್ಲಿ ಸೋಲ್ಸೋದು ಸಾಮಾನ್ಯ ಮಾತವನಲ್ಲ. ಕೇಳಿದ್ಯಾ ಏನ್ ಕಂದನಾದ ಅರ್ಜುನನೇ? ಈಗಿನ ಕುಲದಲ್ಲಿ ಹುಟ್ಟಿರುವ ಪೌರುಷವನ್ನು ಈ ಜಗಜ್ಯೋತಿಯಾಗಿ ಮಿರುವ ಗಂಡರ್ಸನ ಮುಂದೆ ಹೇಳಬೇಡ. ಇಕ್ಕೋ ಇಂದಿನ ದಿವಸದಲ್ಲಿ ಸಡನೆ ಬಾಣ ಬಿಟ್ಟು ಅವನು ಹೇಸಿ ಚಂಡವನ್ನು ಗಗನಮಂಡಲಕ್ಕೆ ಹಾರಿಸಿ ಜಯವೀರಿ ಸರ್ಕಾರ ಹೊಡಿತ ಬರೋಣ. ಅಪ್ಪಣೆಯನ್ನು ಕೊಡುವಂತ ನಾವು ಹಡದಂಬನೆ. ಹೇ ನಳೆನ ಶ್ರೀಕೃಷ್ಣ ಪರಮಾತ್ಮನೇ, ಒಂದ ವೀರನ ಮೇಲೆ ಅಷ್ಟ ಸಂಕಟ ತರುವುದು ಸರಿಯಲ್ಲ. ಕರನು ಮಹಾಪರಾಕ್ರಮಿ, ಅವನ ಮನಸ್ಸು ವಿಶಾಲ. ಭಕ್ತರ ಮೇಲೆ ಅಷ್ಟ ಸಂಕಟ ತರುವುದು ಸರಿಯಲ್ಲ. ಆಯ ನಳೆನ ಶ್ರೀಕೃಷ್ಣ ಪರಮಾತ್ಮನೇ. ಆ ಹೈಯತ್ತೆ ಮೇಲೆ ಆ ಅವೇಲಾದ ದ್ರೌಪದಿಯು ಏಕವಸ್ತ್ರ ಮತ್ತು ರಥಸು ಇದ್ದರೆ ದುಶ್ಯಾಸನು ಕೈ ಹಿಡಿದು ಜನರೇ ಜಗಿ ಸಭಾಸಕ್ಕೆ ಒಯ್ದು ವಸ್ತ್ರ ಮಾಡುವಳಿಕೆ ಕಣ್ಣನು ಕಣ್ಣಿ ನೋಡಿ ಕಳವಳಿಕೆ ಬರಲಿಲ್ಲ. ಮತ್ತು ವಿರಾಟ್ಪುರದಲ್ಲಿ ವಿರಾಟನಾದಲ್ಲಿ ಅರ್ಜುನ ಒಬ್ಬನೇ ಇದ್ದರು. ಕುರುಕುಲ ಚಕ್ರವನ್ನು ಸೈನ್ಯವನ್ನು ಮಾಡಿ ಅರ್ಜುನ ಮೇಲೆ ಬೀಳಲಿವೆ. ಆ ಹೇ ಅತ್ತೆಮನೆ, ನಾನು ನಿನ್ನ ಭಕ್ತಿಗೆ ನಿಜಮುಕ್ತಿ ಕೊಡ್ತೀನಿ. ಆದ್ರೂ ನೀನು ನಿನ್ನ ಮಾಯದ ಶಾಲವನ್ನು ಅರ್ಜುನ ಮೇಲೆ ಹೊತ್ತುವಂತಕ್ಕೆ ನಾವು ಅತ್ತೆಮನೆ. ಹೇ ನಳೆನ ಶ್ರೀಕೃಷ್ಣ ಪರಮಾತ್ಮನೇ, ನಿಮ್ಮ ಮನಸ್ಸಿನಂತೆ ನಾನು ಅರ್ಜುನನ ಮೇಲೆ ಪೀತಾಂಬರ ಶಾಲವನ್ನು ಹೊಚ್ಚತೀನಿ ನೋಡುವಂತನಾಗ್ರಿ ನಳೆನ ಶ್ರೀಕೃಷ್ಣ ಪರಮಾತ್ಮನೇ. ಹೇ ಮುಕುಂದ ಮುರಾರಿ, ಇದಕ್ಕೆ ಒಂದು ನೀತಿ ಹೇಳ್ತೀನಿ ಕೇಳುವಂತನಾಗ್ರಿ. ಅದೇನೋ ಚೆನ್ನಾಗಿ ಹೇಳುತ್ತೆ ನಾನು ಅತ್ತೆಮನೆ. ಹರಿಯ
ಮಗನೇ, ಈ ಪೀತಾಂಬರ ಶಾಲವನ್ನು ಕರ್ಣನ ಬಾನಿಗೆ ಅಭೇದ್ಯ ಕವಚನ ಕಾಯುತ್ತೆ. ನೀನು ಯುದ್ಧಕ್ಕೆ ಹೋಗಿ ಬರುವಂತನಾಗು ಏನು ಕಂದನಾದ ಅರ್ಜುನನೇ. ಇನ್ನೆತ್ತಕ್ಕೆ ತಳವು ಹಣದಮ್ಮನ ಆಶೀರ್ವಾದ ಸಿಕ್ಕಿತು. ಆ ಹೇಳಿ ಕಾರಣ ಅಂದ್ರೆ ಹೊಡೆಯುವಂತ ನಾವು ಶ್ರೀಕೃಷ್ಣ ಪರಮಾತ್ಮನೇ. ನೋಡು ನೋಡು, ಮಹಾರಥಿ ಕರ್ಣನು ನಿನ್ನನ್ನು ಹೊಡೆಸುತ್ತೆ ಹೇಗೆ ಹೊಂಟಿದ್ದಾನೆ. ಇನ್ನು ಮೇಲೆ ಎತ್ತರಿಂದ ಯುದ್ಧವನ್ನು ಮಾಡುವಂತ ಭಕ್ತರಾದ ಅರ್ಜುನನೇ. ಶಕ್ತಿ ಮಾಡಲಾದಂತ ಮಾರುದ್ರಾಯನೇ, ಮಹಾರಥಿ ಕರ್ಣನ್ನು ಪ್ರತಿಯೊಂದು ಬಾಡಿಗೆ ನದ್ರೆ ಹಚ್ಚಿ ಅಪಾಯ ಮಾಡದಂತೆ ಉಪಾಯ ಮಾಡುವಂತವ ನಾವು ಮಹಾಬಲಿಯಾದ ಮಾರುದ್ರಾಯನೇ. ಆ ಹೇ ಇಂದ್ರಲೋಕದಿಂದ ಬಂದಿರುವ ದಿವ್ಯ ರಥವೇ, ಕರ್ಣನ ಶಸ್ತ್ರ ಮತ್ತು ಅಸ್ತ್ರವು ಮಾಯದಿಂದ ಶಾಸ್ತ್ರದ ಶಕ್ತಿ ಕಡಿಮೆ ಮಾಡಿ ನಿನ್ನಲ್ಲಿ ಸೇರಿಸಿಕೊಳ್ಳಬೇಕು. ಕೇಳಿದ್ಯಾ? ಇಂದ್ರಲೋಕದಿಂದ ಬಂದಿರುವ ದಿವ್ಯ ರಥವೇ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನಾನು ಇನ್ನೇನು ಗತಿ ಮಾಡಲಿ? ಕುರುಕ್ಷೇತ್ರ ಯುದ್ಧದಲ್ಲಿ 4 ಮಂದಿ ಪಾಂಡವರನ್ನು ತಮ್ಮಗಳನ್ನು ನೆನಪಿನ ಸಲುವಾಗಿ ತೋರಿಸಿ ಕಳವೆನೆಂದು ತಾಯಿಗೆ ಕೊಟ್ಟಿದ್ದ ಪಿತಾಂಬರ ಶಲ್ಯವನ್ನು ಹಿಂದೆ ತಮ್ಮನಾದ ಅರ್ಜುನ ಮೈ ಮೇಲೆ ಹಚ್ಚಿ ಕಳವಿ ಅರ್ಜುನಿಗೆ ಹೊಡಿಬೇಡಂತ ಹೇಳಿದ್ಯಾ ಎನ್ನ ಹಣದ ಮನೆ? ಹಣದ ರಕ್ತ ಮಾಸ ಬಯಲು ಮಾಡಲಾರದೆ ನಿರಾಶಿಲ್ಲಂತೆ ಹೊಳೆದೇ ಬಿಟ್ಟಿರುವ ಈ ಕಂದು ಕರ್ಣಕ್ಕಿಂತ ಹಣದ ಮನೆ ಹಾಲವನ್ನು ಕುಡಿಸಿ ಜೋಪಾನ ಮಾಡಿದ ನಿನ್ನ ಕಂದ ಅರ್ಜುನ್ನೇ ಶ್ರೇಷ್ಠ ಕಂದನೆಂದು ತಿಳಿದಿರುವೆ ನಮ್ಮ ಹಣದ ಮನೆ. ನಿನಗೆ ಕೊಟ್ಟಿದ ವಚನದಂತೆ ಕಳೆದ ಹಿಂದಿನ ದಿವಸದಲ್ಲಿ ಮಹಾಭಯಂಕರ ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತು ಹೋಗವನು. ಆದ್ರೆ ಅರ್ಜುನ ಗಾಂಡಿವು ಧನುಷಕ್ಕೆ ಚಂಡನಾಗಿ ಸಾಯಕ್ಕಿಂತ ಗಂಡು ಮಹಾಗಂಡರಿರುವ ಮಹಾರಥಿ ಕರ್ಣನ ಭುಜಬಲದ ಪರಾಕ್ರಮವನ್ನು ತಮ್ಮನಾದ ಅರ್ಜುನಿಗೆ ತೋರಿಸಿ ಸಾಯುತ್ತೇನೆ. ಕೇಳಿದ್ಯಾ ಏನು ಹಣದ ಮನೆ? ಕೃಷ್ಣ ಪರಮಾತ್ಮನೇ, ನೋಡುವಂತವನಾಗಲಿ ಈ ಮಹಾಪರಾಕ್ರಮಿಯ ದಾರಿ ಮುಂದೆ ಹದಿರಿ ಹೇಳಿಕರಣ ಹೇಗೆ ಶ್ರಮ ಬಂದಿದ್ದಾನೆ ನೋಡುವಂತವನಾಗಲಿ. ಆದ್ರೆ ಇಂದ ತೊಟ್ಟಿದ ಪ್ರತಿಜ್ಞೆ ಸುಳ್ಳು ಮಾಡಲಾರದೆ ಆ ಹೇಳಿ ಕಾರಣ ಚಂಡವನ್ನು ಮಂಡಲಕ್ಕೆ ಹಾರಿಸುತ್ತೇನೆ ನೋಡುವಂತವನಾಗಲಿ ಶ್ರೀಕೃಷ್ಣ ಪರಮಾತ್ಮನೇ. ಈ ವೀರಾದಿ ವೀರ ಮಹಾರಥಿ ಕರ್ಣ ಮುಂದೆ ಬಂದು ಕರೆದು ಸುಳ್ಳ ಮಾತನಾಡ್ತೀಯ ಹೇಳಿ ನಿನ್ನಂತ ಷಡ್ಡರಿಗೆ ಒಂದೇ ಮಾಡಿ ಹೊಡೆದಕ್ಕೆ ಎಂಬ ಸದ್ಯಕ್ಕೆ ಕಳವಿ ನಾನು ದೊಡ್ಡ ಪ್ರತಿಜ್ಞೆ ಇಂದ ಪೂರ್ಣ ಮಾಡುತ್ತೇನೆ. ಹೇಳಿ ಪಾರ್ತನೆ ಹುಟ್ಟುವ ಸ್ವಾಮಿ ಕರ್ಣವೇ, ದ್ರೌಪದಿ ಸ್ವಯಂವರದಲ್ಲಿ ವಿರಾಟಪುರದಲ್ಲಿ ಮತ್ತು ನಿನ್ನ ಪರಾಕ್ರಮವನ್ನು ನಾನು ನೋಡಲಿಲ್ಲವೇ ಮೂರ್ಖ? ಆದಮ ಕೌರವರಿಗೆ ಕೆಟ್ಟ ದಾರಿಯನ್ನು ತೋರಿಸಿ ಕೌರವ ಪಾಂಡವ ವಿದ್ಯೆ ನಡೆಸಿರುವ ನಿನ್ನಂತ ಆದಮನ ಚಂಡವನ್ನು ಈಗಾಗಲೇ ಗಗನ ಮಂಡಲಕ್ಕೆ ಹಾರಿಸುತ್ತೇನೆ. ಹೇಳಿದ್ಯಾ ಹೇಳಿ ಕರ್ಣನೆ? ಹೇಳಿ ಅರ್ಜುನನೇ, ಇಂಥ ಹೀನ ಮಾತುವನ್ನಾಡಿದ್ಯಾ ಮೂರ್ಖ? ಆ ದ್ರೌಪದಿ ಸ್ವಯಂವರದಲ್ಲಿ ದೇವಾದಿ ದೇವನಾದ ಶ್ರೀಕೃಷ್ಣ ಪರಮಾತ್ಮನ ಬಂದಿದ್ದ ನೆನೆಸಿದರೆಂದು ನೀನೊಂದು ಉಳಿದು ಹೋಗಿ ಒಂದು ವಿರಾಟಪುರದಲ್ಲಿ ನಿನ್ನ ಮೋಹಿನಸ್ತ್ರೀಯನ್ನು ಮುಂದೆ ಬಂದು ಶರಣ ಮಾಡಿದಳು. ಅದಕ್ಕೆ ಜಗನ್ಮಧ್ಯಾದ ಪಾರ್ವತಿ ದೇವಿ ರಕ್ಷಣೆಗಾಗಿ ಸೂರ್ಯ ಪುತ್ರನು ಮೂರ್ಛಿತರಾಗಿದ್ದೇನೆ. ಕೇಳಿದ ಹೇಳಿ ಪಾರ್ಥನೆ ಮಾತನಾಡುವ ಕಳಕರಣೆ, ನೀನು ಯಾವ ಒಂದು ಮಹಾರಥಿಯನ್ನು ಮೆರೆತಿರುವ ಮೂರ್ಖ. ಎಂದರವನ್ನ ತಿಂದು ರಾಜಾದಿರಾಜ ಹೊಡೆದು ಬಿಟ್ಟು ಈ ವೀರರ ಬಿಲ್ಲು ಬಾಣಾಟ ನಿನಗೆ ಎತ್ತಕ್ಕೆ ನಿನ್ನ ಮೇಲೆ ಚಂದ ಆರಿಸುತ್ತೀರ ನೋಡುವಂತ ನಾವು ಹೇಳಿ ಕಣ್ಣನೆ. ಹೇಳಿ ಅರ್ಜುನೆ, ಇನ್ನೊಬ್ಬರ ಶೌರ್ಯದ ಮೇಲೆ ಜಯ ಪಡೆದಕ್ಕಿಂತ ನಿನ್ನ ವೀರತನ ಇದ್ದರೆ ಇಂದ್ರವ್ರತ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಬಿಟ್ಟು ದೂರ ಆಗಿದ್ದು ಮಾಡು. ಅಂದ್ರೆ ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಧನುಧಾರಿ ಯಾರೆಂದು ತನ್ನಗೆ ತಾನೇ ತಿಳಿಯುವುದು. ಕೇಳಿದ್ಯಾ ಹೇಳಿ ಪಾರ್ಥನೆ? ಮಾತು ಹೇಳುವ ಸಣ್ಣ ಕಣ್ಣನೆ, ಈ ಜಗತ್ತಿನಲ್ಲಿ ಹಿಂಡ ವೈರ್ಯ ಗಂಡನಾಗಿ ಮೆರೆತಿರುವ ಈ ಧನುಧಾರಿಗೆ
ಷಂಡನೆಂದು ಕರಿತೀವಿ ಆ ಮೂರ್ಖ. ಎಲ್ಲಿ ಹತ್ತಕ್ಕೆ ತಡು, ಬೇಗನೆ ಯುದ್ಧಕ್ಕೆ ಸಿದ್ಧನಾಗು. ಎನ್ನ ಕಂದನಾದ ಹೊಡೆದಿರುವ ನಿನ್ನ ಕರೆಗಳನ್ನು ಹಾರಿಸಿ ಬಿಡುವನು. ಕೇಳಿದ್ಯಾ ಚಂದ್ರಕರ್ಣನೆ? ಹೇಳಿ ಅರ್ಜುನನೇ, ಯುದ್ಧಕ್ಕೆ ಸಿದ್ಧನಾಗು. ನಿನ್ನಂತ ಷಂಡನ ವೀರನ ಗಂಡನಾಗಿ ನಮ್ಮ ದೇಶದಲ್ಲಿ ಪುಣ್ಯದಿಂದ ಬರುತ್ತದೆ. ಈಕೋ ನಿನ್ನ ಮೇಲೆ ಶರ್ಮ ಬಾಣ ಬಿಡ್ತಾ ನೋಡುವಂತವರಾಗು. ಹೇಳಿ ಮಾಡ್ತಾನೆ, ಇನ್ನು ಮೇಲೆ ಬಲು ಎತ್ತರದಿಂದ ಯುದ್ಧ ಮಾಡುವಂತವರಾಗು. ಮಹಾಪರಾಕ್ರಮದ ಮಹಾರಥಿ ಕರ್ಣ ಬಾಡಿನ ಹೊರತು ಹೇಗಿರ್ತದೆ ಇನ್ನು ಮುಂದೆ ನೋಡುವಂತವರಾಗು. ನಾನು ನಿನ್ನ ಮೇಲೆ ಶರ್ಮ ಬಾಣ ಬಿಡ್ತಾ ನೋಡುವಂತವರಾಗು. ಹೇಳಿ ಮಾಡ್ತಾನೆ. ಎಲೈ ಕರ್ಣವೀರನೇ, ನಾನು ನಿನ್ನ ಶರಪ ಬಾಣ ಮೇಲೆ ಅದೃಶ್ಯವಾಗಿ ಕುಂತಿದ್ದೇನೆ. ಆದರೆ ಮಹಾಬಲಿಯಾದ ಮಾರುತಿರಾಯನ ದೂರಕ್ಕೆ ಮತ್ತು ಕೃಷ್ಣನ ಕಪಟದಿಂದ ರಥವು ಕುಂಡ್ರಿಸಿದ ಕಾರಣಕ್ಕೆ ನೇಮ ತೆಪ್ಪಿಸಿ ಕಿರೀಟಕ್ಕೆ ಬಡದ ಮೇಲೆ ಅರ್ಜುನ ಮೂರ್ಛಿತನಾಗಿದ್ದಾನೆ. ಎಲ್ಲೋ ಕರ್ಣ, ಇನ್ನೊಮ್ಮೆ ಶರಪ ಬಾಣವನ್ನು ಬಿಡುವಂತನಾಗು. ಆ ಪುಂಡಾರ್ಜುನ ಚಂಡವನ್ನು ಗಗನ ಮಂಡಲಕ್ಕೆ ಹಾರಿಸಿ ಬಿಡುವಂತನಾಗು ಕರ್ಣವೀರನೇ. ಎಲೈ ಆಕಾಶದಿಂದ ಅದೃಶ್ಯದಿಂದ ಮಾತನಾಡ್ತೀಯಾ? ಹೇಳಿ ವೀರನೇ, ನೀನು ಯಾರು? ಮಹಾಪತಿವರ್ತಿಯಾದ ಕುಂತಿ ಪುತ್ರ ವೀರ ಅರ್ಜುನ ಮೇಲೆ ಕೋಪೆ ಅಂತಕ್ಕೆ ಹೇಳುವಂತವರಾಗು. ಎಲೈ ಕರ್ಣವೀರನೇ, ನಾನು ತಕ್ಷಕನು. ಹಿಂದಕ್ಕೆ ಅಧಮನಂತ ಕೃಷ್ಣ ಅರ್ಜುನ ಕೂಡಿ ಖಾಂಡವರ ಸುಟ್ಟು ಎಲ್ಲ ಸರ್ಪವಂಶ ಎಲ್ಲ ನಷ್ಟ ಮಾಡಿದ್ದಾರೆ. ಅದಕ್ಕೆ ಇವರ ವಂಶ ನಷ್ಟ ಮಾಡುವುದಕ್ಕೆ ನಿನ್ನ ಸರ್ಪ ಬಾಣ ಮೇಲೆ ಕುಂಡಿರುತ್ತಿದ್ದೇನೆ. ಇನ್ನೊಮ್ಮೆ ಸರ್ಪ ಬಾಣವನ್ನು ಬಿಡುವಂತನಾಗು ಕರ್ಣವೀರ. ಎಲೈ ತಕ್ಷಕನೇ, ಸ್ವತಃ ಬೆಳಕವನ್ನು ನಾಡಿಗೆ ನೀಡುವ ನಾನು ಸೂರ್ಯನ ಮಗನು. ನಿನ್ನಂತ ಷಂಡರ ಸಾಯತರಿಂದ ಶೌರ್ಯತನವನ್ನು ನಾನು ಯಾವ ಕಾಲಕ್ಕೂ ಮಾಡಲಾರೆನು. ಮತ್ತು ಎನ್ನ ತಾಯಿಯಾದ ಕುಂತಾದೇವಿ ಕೊಟ್ಟಿದ ವಚನದಂತೆ ಒಮ್ಮೆ ತೊಟ್ಟಿದ ಬಾಣವನ್ನು ಮತ್ತೊಮ್ಮೆ ಬಿಡಲಾರೆನು. ಎಲೈ ಸರ್ಪ ಕುಲದಲ್ಲಿ ಹುಟ್ಟಿರುವ ಹೇಳಿ ತಕ್ಷಕನೇ, ಈ ಕುರುಕ್ಷೇತ್ರ ಇದ್ದವರು ಬಿಟ್ಟು ನಡೆಯುವಂತವರಾಗ. ಇಲ್ಲವಾದ್ರೆ ಭಾರತಿ ಕಡಲ ಬಾಣವನ್ನು ಬೆನ್ನಿಗೆ ಹಚ್ಚಿ ನಿನಗೆ ಪಾತಾಳಕ್ಕೆ ದಬ್ಬಿ ಬಿಡುವನು. ಶಬಾಷ್ ಶಬಾಷ್ ದಾಸೂರು ಕಣ್ವೀರನೇ, ನಿನ್ನಂತ ಧನುಧಾರಿ ವಚನ ಪ್ರಿಯ ದಾಸೂರು ಈ ಜಗತ್ತಿನಲ್ಲಿ ಯಾರಿಲ್ಲ. ಶಬಾಷ್ ಶಬಾಷ್ ದಾಸೂರು ಕಣ್ವೀರನೇ. ಕೃಷ್ಣ ಪರಮಾತ್ಮನೇ, ಇಕ್ಕೋ ನನ್ನ ಭುಜಬಲದ ಪರಾಕ್ರಮದಿಂದ ರಥವನ್ನು ಅಷ್ಟು ಹಿಂದಕ್ಕೆ ಸರಿಸಿದ್ದೇನೆ. ಆದರೆ ಆ ಹೇಳಿ ಕರ್ಣನು ನನ್ನ ರಥವನ್ನು 3 ಹೆಜ್ಜೆ ಹಿಂದಕ್ಕೆ ಸರಿಸಿದ್ದಾನೆ. ಶಬ್ಬಾಷ್ ಶಬ್ಬಾಷ್ ನಾಮಿ ಎತ್ತಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ. ಏನು ಭಕ್ತರಾದ ಅರ್ಜುನನೇ, ಆ ಮಹಾರಥಿ ಕರ್ಣನು ಶಾಪದಿಂದ ಶಾಪಿತನಾಗಿದ್ದೇನೆ ಮತ್ತು ವಚನದಿಂದ ಭ್ರಷ್ಟ ಆಗಿದ್ದೇನೆ. ಮತ್ತು ಇದು ಇಲ್ಲದೆ ಸಾಕ್ಷಾತ್ ನಾನು ರಥ ಮೇಲೆ ಇರುವಾಗ ರಥ ಸರಿಸೋದಂದ್ರೆ ಸಾಮಾನ್ಯ ವೀರರು ಕೆಲಸ ಅಲ್ಲ. ಹೇಳಿದ ಏನು ಭಕ್ತರಾದ ಅರ್ಜುನನೇ. ಆವರೆಯಾಗಿ ನಿಂತಿದ್ದರೆ ವೀರಾದಿ ನಿನಗೆ ಜೀವದಾನ ಬಿಡ್ತಾನೆ ಅಂತ ತಿಳಿದಿರುವನು ಮೂರ್ಖ. ಶಬ್ಬಾಷ್, ಇನ್ನು ಎತ್ತಕ್ಕೆ ತಡು. ನಿನ್ನ ಚಂಡವನ್ನು ಕಣ್ಣು ಮುಂಡಕ್ಕೆ ಹಾರಿಸುತ್ತೇನೆ ನೋಡುವಂತವರಾಗು. ಹೇಳಿ ಕರ್ಣನೆ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನಾನು ಇನ್ನೇನು ಗತಿ ಮಾಡಲಿ? ಎನ್ನ ಗುರುಗಳಾದ ಪರಶುರಾಮ ಕೊಟ್ಟಿರುವ ಶಾಪದಿಂದ ಎನ್ನ ಬಿದ್ದ ಬಾಣದ ಮಂತ್ರವನ್ನು ನೆನಪಿನಿಂದ ಹಾರುತ್ತಿದೆ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಆ ಬ್ರಾಹ್ಮಣ ಮನುಷ್ಯರು ಕೊಟ್ಟಿದ ಶಾಪದಿಂದ ಎನ್ನ ರಕ್ತದ ಹಾನಿಯು ಭೂಮಿಯಲ್ಲಿ ನಡೆದಿದೆ. ಅರ್ಜುನನೇ, ಸ್ವಲ್ಪ ತಾಳುವಂತವರಾಗು. ನಾನು ನನ್ನ ಬಲವಾದ ಭುಜದಿಂದ ರಥ ಭೂಮಿ ಮೇಲೆ ತಂದ ಮೇಲೆ ಬಾಣ ಬಿಡುವಂತವರಾಗು ಪಾರ್ಥನೆ. ಏನು ಭಕ್ತರಾದ ಅರ್ಜುನನೇ, ಇನ್ನೇ ಆಟಕ್ಕೆ ತಡು. ರಥವನ್ನು ಮೇಲೆ ತೆಗೆದಿರುವ ಭಾರತಿ ಕರ್ಣನು ಚಂಡವನ್ನು ಗಗನ ಮಂಡಲಕ್ಕೆ ಹಾರಿಸುವಂತ ನಗು ಎಂದು ಭಕ್ತರಾದ ಅರ್ಜುನನೇ. ಆ ಹೇಳಿಕೆಯನ್ನು ತನ್ನ ಧನುಷ್ಯವನ್ನು ಮೇಲಕ್ಕೆವಾಗಿದ್ದು ರಥವು ಮೇಲೆ ತಿತ್ತಿದ್ದಾನೆ. ಶಸ್ತ್ರವಿಲ್ಲದ ವೀರರ ಮೇಲೆ ಶಸ್ತ್ರ ಬಿಡುವುದು ಕ್ಷತ್ರಿಯ ಧರ್ಮನಲ್ಲ. ಹೇಳಿದ್ಯಾ ಶ್ರೀಕೃಷ್ಣ ಪರಮಾತ್ಮನೇ? ಹೇಳಿ ಪ್ರಾರ್ಥನೆ. ಒಂದೇ ವಸ್ತ್ರ ಮತ್ತು ರಥವಸ್ತ್ರ ಇದ್ದರೆ ಚೆಕ್ಕಿದ್ದಂದು ದೂತ ಸಮಿತಿ ಒಯ್ದು ವಸ್ತ್ರ ಮಾಡುವ ಹೇಳಕ್ಕೆ ಎಲ್ಲಿ ಹೋಗಿತ್ತು ಆ ಕರ್ಣವೀರ್ತನ ಮತ್ತು ನಿನ್ನ ಕಂದನಾದ ಅಭಿಮಾನವು ಶಸ್ತ್ರಗಳಲ್ಲಿ ನಿಂತಿರುವಾಗ ಬಾಣಿನಿಂದ ಕರುವನ್ನು ಹಾರಿಸುವಾಗ ಎಲ್ಲಿ ಹೋಗಿತ್ತು ಕರ್ಣವೀರ್ತನ. ಈ ಸಮಯಕ್ಕೆ ಈ
ಈ ಕರ್ಣನ ಶಿರ ಹಾರಿಸಿಲ್ಲ ಅಂದ್ರೆ ಈ ಮಹಾರಥಿ ಕರ್ಣನು ಕಲಿಕಾಲದಲ್ಲಿ ಯಾರಿಗೆ ಕೇಳಲೇನು. ಬೇಗನೆ ಬಾಣವನ್ನು ಬಿಡುವಂತನಾಗು, ಇಲ್ಲಾದರೆ ನಾನು ನನ್ನ ಸುದರ್ಶನ ಚಕ್ರದಿಂದ ಈ ಕರ್ಣನ ಚಂಡನ್ನು ಗಗನ ಮಾಡಲಿಕ್ಕೆ ಹಾರಿಸಿ ನಿನ್ನ ಪ್ರತಿದಿನ ಭಂಗ ಮಾಡ್ತೀನಿ. ನೋಡು ನೋಡು ಅರ್ಜುನ ಪಾರ್ಥ ಭಂಗುನ. ಕೃಷ್ಣ ಪರಮಾತ್ಮನೇ ತಾಳುವಂತವರಾಗ್ರಿ. ಈ ಮಹಾಪರಾಕ್ರಮಿಯ ಧನುರ್ಧಾರಿ ವೀರ ಅರ್ಜುನ ಇರುವಾಗ ನಿಮ್ಮ ಸುದರ್ಶನ ಚಕ್ರ ಹತ್ತಕ್ಕೆ ಈ ಕರ್ಣನ ಚಂಡವನ್ನು ಗಗನ ಮಂಡಲಕ್ಕೆ ಹಾರಿಸುತ್ತೇನೆ ನೋಡುವಂತವನಾಗ್ರಿ ಶ್ರೀಕೃಷ್ಣ ಪರಮಾತ್ಮನೇ. ಶ್ರೀಕೃಷ್ಣ ಪರಮಾತ್ಮನೇ, ನಾನು ನಿನ್ನ ಮಾತಿಗೆ ಒಪ್ಪುವುದಿಲ್ಲ. ಅದು ಏಕೆಂದ್ರೆ ಅಭಿಮನ್ಯನ ಕೈಲಿ ಶಾಸ್ತ್ರವಿಲ್ಲದ ಮೇಲೆ ಬಾಣ ಬಿಟ್ಟರೆ ನನ್ನ ಪುಣ್ಯವನ್ನು ಭ್ರಷ್ಟವಾಗಲಿ ಹೇಳಿ ಅರ್ಜುನನೇ. ಇಂಥ ಗರಿಗೋರ ಸಮಯದಲ್ಲಿ ಈ ಧನುಷ್ಯಕ್ಕೆ ಬಾಣ ಹಚ್ಚಿ ನಿಂತಿರುವೆ ಆ ಕೋತೆ ನಿಗೋ ನಿನ್ನ ಬಾಣಿಗೆ ಉತ್ತರ ಕೊಡ್ತೇನೆ. ನೀವು ನೋಡುವಂತವರಾಗು ಹೇಳಿ ಬಾಳ್ತಾನೆ. ಇಂದ್ರಲೋಕದಲ್ಲಿ ಪಡೆದಿರುವ ಮಹಾದಿವ್ಯಾಸ್ತ್ರವನ್ನು ಬಿಟ್ಟು ನಿನ್ನ ಚಂಡವನ್ನು ಗಗನ ಮಂಡಲಕ್ಕೆ ಹಾರಿಸುತ್ತೇನೆ. ನೋಡ ನೋಡ ಕಾರಣ ಗಮನ ಕುಂತಿ ಪುತ್ರ ಇಂಥ ಧನುರ್ಧ ಅರ್ಜುನ ಸೌರು ಹುಳ ಇದ್ದರು ದುರ್ಗಣ ಸಂಗತಿ ಆ ಭಕ್ತ ಕಾರಣ ಬ್ರಾಹ್ಮಣ ಪರಶುರ ಮತ್ತು ದ್ರೌಪದಿ ಇಷ್ಟೆಲ್ಲ ಶಾಪಿದ್ರು. ನಿನ್ನ ಪ್ರತಿದಿನ ನೋಡಿ ನನ್ನ ಮನಸ್ಸು ಹರ್ಷ ಹೋಯಿತು. ನಿನ್ನ ಹೆಸರು ಈ ಜಗತ್ತಲ್ಲಿ ಅಜರಾಮವಾಗಿ ಉಳಿಯಲಿ. ಹರ್ಷದಿಂದ ಪ್ರಾಣ ಬಿಡುವಂತನಾಗುವೇನು ಹೋದ ಭಕ್ತರಾದ ಕಾರಣವಿರಲಿ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, 3 ಮಂದಿ ತಮ್ಮದರಿದ್ದರು ಭೀಮನ ಹೊಡೆತಕ್ಕೆ ಸತ್ತ ಹೋದರೆ ನನಗೇನ ಕಣ್ಣಿಗೆ ನೀರು ಬಿಡಬೇಕು. ಈ ಕರ್ಣನ ಮರಣಂದರೆ ನನ್ನ 2 ಕೈಯದ ಭುಜಗಳು ಕಡಿದು ಬಿದ್ದಂತೆ ಹೋಯಿತು. ಹೇ ನನ್ನ ತಮ್ಮನಾದ ಕರ್ಣವೀರನೇ, ಈ ದುರ್ಯೋಧನನು ಪಾಪಿ ಎಂದು ಕಣ್ಣು ಮುಚ್ಚಿಕೊಂಡನು. ಮಿತ್ರನಾದ ಕರ್ಣವೀರನೇ, ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಇನ್ನೇನು ಗತಿ ಮಾಡಲು.
ಏನ ಹೇಳ್ತಾರೆ ಕುಂಡ್ರಿ ಶರಣ ಮಾಡ್ಕೊಳ್ಳೋಣ ಏನು ಸಲುವಾಗಿ ಯಾರು ಹೇಳ್ರಿ ನಿಮ್ಗೆ ವಿರೋಧ ಮಾಡ್ಬೇಕು ಶರಣ ಮಾಡ್ಕೊಳ್ಳೋಣ ಅವ್ರ ಒಂದು ವ್ಯವಸ್ಥೆ ಒಂದು ಸುಮ್ಮನೆ ಕೂತ್ರು ಆಯ್ತು ಈ ಕರ್ಣನ ಮರಣ ಅಂದರೆ ಎರಡು ಕೈಯ ಭುಜಗಳು ಕಡದು ಬಿತ್ತಂತಾಗಿತ್ತು. ಹೇ ಎನ್ನ ತಮ್ಮನಾದ ಕರ್ಣವೀರನೇ, ಈ ದುರ್ಯೋಧನನ ಪಾಪಿ ಎಂದು ಕಣ್ಣು ಮುಚ್ಚಿಕೊಂಡನು ತಮ್ಮನಾದ ಕರ್ಣವೀರನೇ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಕರ್ಣನ ಸತ್ತ ಮೇಲೆ ನನಗೆ ಸಾವಿನ ಭಯ ಬರುತ್ತದೆ. ಇನ್ನಾದರೂ ಎಲ್ಲೆಲ್ಲಿ ಹೋಗಿ ನೀರಿನಲ್ಲಿ ಅಡಿಗೆ ಕೊಟ್ಟು ನನ್ನ ಜೀವ ಉಳಿಸಿಕೊಳ್ಳುತ್ತೇನೆ. ಕಾಂತ ಈ ನಿಮ್ಮ ಸತ್ತಿಗೆ ಬಿಟ್ಟು ಹೋದಿ ಆ ಕಾಂತ ಬಿಟ್ಟು ಹೋದಿ. ಅಯ್ಯೋ ದೈವಗಳಿರಿ, ನಾನು ಇನ್ನೇನ ಗತಿ ಮಾಡಲಿ, ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ.
ಏನು ಗತಿ ಮಾಡಿದ್ವಿ. ಅಯ್ಯೋ ಪ್ರಾಣಕಾಂತ, ನಿಮ್ಮ ಸತ್ಯಾದ ವರ್ಷಾಲಿ ದೇವರು ಬಂದಿದ್ದಾಳೆ. ಒಮ್ಮಾದ್ರೂ ಕಣ್ಣು ತೆರೆದು ನೋಡ್ರಿ ಪ್ರಾಣಕಾಂತ. ಈ ನಿಮ್ಮ ಸತಿ ಮೇಲೆ ಇಷ್ಟ ಹಾಕಿ ಕೋಪ ಕಾಂತ, ಇಷ್ಟ ಹಾಕಿ ಕೋಪ, ಇಷ್ಟ ಹಾಕಿ ಕೋಪ. ಏ ದೈವಗಳಿರ, ಇತ್ತ ಕಡೆ ನೋಡಿದ್ರೆ ಪ್ರಾಣಕಾಂತನ ಮರಣ, ಮತ್ತು ಇತ್ತ ಕಡೆ ನೋಡಿದ್ರೆ ನನ್ನ ಮೋಹದ ಕಂದನಾದ ವರ್ಷಿಸೆ ನನ್ನ ಮರಣ. ಅಯ್ಯೋ ಮಗನೇ, ನಿಮ್ಮ ತಾತನ ಕರಗಳನ್ನು ಹಿಡಿದು ಎನ್ನನ್ನು ಬಿಟ್ಟು ಸೊರಗೆ ಹೊರಟೋದಿ ಆತಲ್ಲ, ಸೊರಗೆ ಹೊರಟೋದಿ. ಅಯ್ಯೋ ಪ್ರಾಣಕಾಂತ, ಸ್ವರ್ಗ ಮೃತ್ಯು ಪಾತಾಳಿ ಮೂರು ಲೋಕದವರೆಗೆ ದಾನದಲ್ಲಿ ಸರ್ವಶ್ರೇಷ್ಠ ದಾನಶೂರ ಎಂದು ಕವಚ ಕುಂಡಲದ ವಿಷಯವನ್ನು ಕೊಟ್ಟು ಈ ಧರ್ತಿ ಮೇಲೆ ಅಜರಾಮರ ಕೀರ್ತಿ ಪಡೆದುಕೊಂಡು ಹೋದಿ ಆ ಕಾಂತ. ಧನ್ಯ ಧನ್ಯ ಪುರುಷ, ಧನ್ಯ ಧನ್ಯ ಹಸ್ತಿನಾಪುರ ಮಹಾನಾಯಕ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನಾನು ಇನ್ನೇನು ಗತಿ ಮಾಡಿದೆ. ಅಯ್ಯೋ ಪ್ರಾಣಕಾಂತ, ನಿಮ್ ಈ ಜನ್ಮದೊಳಗೆ ನಿಮ್ಮ ಸತ್ತಿನಾಗಿ ನಾನು ಧನ್ಯ ಧನ್ಯ ಆದೆ. ಇನ್ನು ಮುಂದೆ ನಿಮ್ಮ ಜೊತೆ ಒಂದು ಕ್ಷಣ ಇರ್ಲಾರೆ ಕಾಂತ. ನಾನು ಬೇಗನೆ ನಿಮ್ಮ ಹತ್ತಿರ ಬರುವಳು ಕಾಂತ, ನೋಡುವಂತವರಾಗಿದೆ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನಾನು ಇನ್ನೇನು ಗತಿ ಮಾಡಿದೆ. ಅಯ್ಯೋ Yeah.
ತಾಯಿಯ ಒಡಿಲಲ್ಲಿ ಉರಿತಿರುವ ಕಿಚ್ಚವನ್ನು ಎತ್ತ ಬಂದು ಶಾಂತ ಮಾಡುವಂತ ನಾವು ಕಂದ. ಅಯ್ಯೋ ದೈವಗಳರ್ಯ, ಈ ದುಃಖವನ್ನು ನಾನು ಹೇಗೆ ಸಹಿಸಲಿ? ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ಹೇ ತಾಯಮ್ಮನೇ, ಇಂಥ ಹೀನ ಕುಲದಲ್ಲಿ ಹುಟ್ಟಿರುವ ಹೀನಕ್ಕಾಗಿ ನಿನ್ನ ಪವಿತ್ರವಾದ ಕಣ್ಣಿನಲ್ಲಿ ನೀರ್ಯಾಕೆ ಹಡದ ಮನೆ? ಇಂಥ ಅಧರ್ಮಿ ಕರ್ಣನು ಸತ್ತ ಮೇಲೆ ಭೂತಾಯಿ ಭಾರವನ್ನು ಕಡಿಮೆ ಆಗಲಿಲ್ಲವೇನಮ್ಮ ಹಡದ ಮನೆ? ಏನು ಕಂದನಾದ ವೀರ ಪಾಂಡವ್ರ, ಈ ಕರ್ಣನು ಸಾಮಾನ್ಯ ವೀರನಲ್ಲ. ಈ ದಾನ್ಸೂರ ಕರ್ಣನು ಜ್ಯೇಷ್ಠ ನಿಮ್ಮ ಅಣ್ಣ ಇರೋವನು. ಹಿಂದಿಕೆ ದುರ್ವಾಸ ಮುನಿಯು ಎನ್ನಗೆ ಸೂರ್ಯ ಮಂತ್ರವು ಕೊಟ್ಟು ಹೋದನು. ಮದುವೆಗಿಂತ ಮೊದಲು ಮಗ ಹಡಿಯುವಾಳೆಂದು ಜನರ ಪೋಲೆ ಕೆಂಜಿ ಕಂದನಿಗೆ ಹೊಳೆಯಲ್ಲಿ ಬಿಟ್ಟು ಬಂದಿದ್ದೆ. ಕೇಳಿರಿ ಆಯನ ಕಂದನಾದ ಪಂಚ ಪಾಂಡವ್ರ. ಹರಿಯೋ ಶಿವ ಶಿವ ಶಂಕರ ಪರಮೇಶ್ವರ, ಇನ್ನೇನು ಗತಿ ಮಾಡಲಿ? ನಾನೇ ನನ್ನ ಅಣ್ಣನಿಗೆ ಹೊಡೆದು ರಾಜ್ಯ ಆಳು ಹೇಳಿ ತಂದಿ ಆ ಶ್ರೀ ಹರಿಯ ಕರ್ಣನು ಅಣ್ಣನೆಂದು ತಿಳಿದಿದ್ದರೆ ಯಾವ ಕಾಲಕ್ಕೂ ವನವಾಸದಿಂದ ನಾನು ಬರುತ್ತಿದ್ದಿಲ್ಲ ಹಡಿದಮ್ಮನೆ. ಹೇ ತಾಯಮ್ಮನೆ, ಇಂಥ ಕಠೋರವಾದ ಸತ್ಯವಾದ ಮಾತನ್ನು ಆಡುತ್ತೆ ಹಡದಮ್ಮನೆ. ಈ ಕರ್ಣನು ನಮ್ಮ ಜ್ಯೇಷ್ಠ ಅಣ್ಣನೆಂದು ತಿಳಿದಿದ್ದರೆ ನಾನು ಸಂತೋಷದಿಂದ ಛತ್ರ ಚಾಮರವನ್ನು ಹಿಡಿದ ಅಣ್ಣನಾದ ಕರ್ಣನಿಗೆ ಗಾಳಿ ಬಿಸಿ ಪಡ್ತಿದ್ರೆ ಹಡದಮ್ಮನೆ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನಾನು ಇನ್ನೇನು ಗತಿ ಮಾಡಲಿ? ಹೇ ಹಡದಮ್ಮನೆ, ಇಕ್ಕೋ ಈ ನನ್ನ ಕೈಯಿಂದ ಅಣ್ಣನ ಕೊಲೆ ಮಾಡಿ ನನ್ನನ್ನು ನರಕಕ್ಕೆ ದೂಡಿದೆ ಆ ಹಡದಮ್ಮನೆ. ನಾವು ತಮ್ಮಗಳೆಂದು ಗೊತ್ತಿರುವ ವೇಳಕ್ಕೆ ಧರ್ಮ ಭೀಮನಿಗೆ ಮಾನದಿಂದ ವಿದ್ಯೋಗದಿಂದ ಹೊರಗೆ ಕಳುಹಿದೆ ಆ ಅಣ್ಣನೇ. ಸ್ವಲ್ಪ ತಾಳು ಅಂದ ಮೇಲೆ ತಾಳಲಾರದೆ ಬಾಣ ಬಿಟ್ಟಿರುವ ಈ ಪಾಪಿ ತಮ್ಮನಿಗೆ ಕ್ಷಮಿಸಬೇಕು ಅಣ್ಣನೇ. ಹೇನ ಭಕ್ತನಾದ ಪಂಚಪಾಂಡವರ, ಇದು ದುರ್ಜನ ಸಂಗತ ಹಿಡಿದಿರುವ ಫಲ ಇರುವುದು. ಈ ಬ್ರಾಹ್ಮಣಕ್ಕೆ ಇವರು ತಪ್ಪಲಿಕ್ಕೆ ಯಾರಿಂದ ಸಾಧ್ಯವಿಲ್ಲ. ನಡೆಯುವಂತನಾಗಲಿ ಭಕ್ತರ